श्रीगुरुभ्यो नमः परमगुरुभ्यो नमः श्रीमदानंदतीर्थ भगवत्पादाचार्य गुरुभ्यो नमः हरि ओम नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाख्यमीशं वन्दे भवघ्नमवरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये धर्म विज्ञान वैराग्य परमैश्वर्यशालिनः आनन्दतीर्थ भगवत्पादान् वन्दे निरन्तरम् यस्य वाक्कामधेनुर्नः कामितार्थान् प्रयच्छति सेवेतं जययोगीन्द्रं कामबाणच्छिदं सदा भवति यदनुभावादेडमोकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव वक्रतुण्डमहाकाय सूर्यकोटिसमप्रभ निर्विघ्नं कुरु मे देव सर्वकार्येषु सर्वदा नौमिन्याय सुधाधिकृज्जयमुनिं श्रीपादरसन्मणिः व्यासार्यान् विविधागमाब्धिविहरान् श्रीवादिराजानपि वन्देऽहं सबरान् रघूत्तमगुरून् वैदग्ध्यवारानिधीन् श्रीसत्यव्रतराघवेन्द्रमुनिपान् सद्धोतसत्यानपान् विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्तण्डं सत्यध्यानमुनिं भजे सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान् शास्त्रेषु पारदर्श्वान् शास्त्रज्ञेषु च वत्सलं दीनभक्तोद्धारकरं सत्यात्मानं गुरुं भजे विद्यापीठविदातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुम् आपादमूलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः हरिः ओम् ಶ್ರೀಮನ್ಮಹಾಭಾರತದಲ್ಲಿ ಭೀಷ್ಮ ಪರ್ವ ಅದರಲ್ಲಿ ಕೃಷ್ಣಾರ್ಜುನರ ಸಂವಾದ ಪ್ರಶ್ನ ಮತ್ತು ಉತ್ತರ ರೂಪದಲ್ಲಿ ಯುದ್ಧವಾಡುವ ಸಮಯದಲ್ಲಿ ವಿಷಾದಗೊಂಡಂತಹ ಅರ್ಜುನ ಆ ಮನಸ್ಸಿನಲ್ಲಿ ಬಂದಂತಹ ಪ್ರಶ್ನೆಗಳಿಗೆ ಸಮಾಧಾನವನ್ನ ಕೃಷ್ಣ ಪರಮಾತ್ಮ ನೀಡುತ್ತಾ ಗೀತೆಯನ್ನು ಉಪದೇಶ ಮಾಡಿದ್ದಾನೆ ಮಹಾಭಾರತದಲ್ಲಿ ಭೀಷ್ಮ ಪರ್ವದಲ್ಲಿ. ಅದನ್ನ ನೀವು ಕೇಳ್ತಾ ಬಂದಿದ್ದೀರಿ. ಭಗವಂತ ಆ ಅರ್ಜುನ ನಿಮಿತ್ತ ಮಾಡಿಕೊಂಡು ಸಕಲ ಜೀವರಾಶಿಗಳಿಗೆ ಯಾವ ಸಂದೇಹಗಳು ಬರುತ್ತದೋ ಆ ಪರಿಪೂರ್ಣವಾದ ಸಂದೇಹಗಳನ್ನು ನಿವಾರಣೆ ಮಾಡುವ ಉತ್ತರಗಳನ್ನು ನೀಡಿದ್ದಾನೆ. ನಮಗೆ ನಮ್ಮ ನಮ್ಮ ಯೋಗ್ಯತಾನುಸಾರವಾಗಿ ಎಷ್ಟು ಶ್ರದ್ಧೆ ಇರ್ತದೋ ಅಷ್ಟು ನಮಗೆ ಈ ಮಹಾಭಾರತದಲ್ಲಿ ಬಂದ ಗೀತೆಯ ಉಪದೇಶ ಅರ್ಥವಾಗಲು ಸಾಧ್ಯ. ಮನುಷ್ಯನಿಗೆ ಶ್ರದ್ಧಾ ಬೇಕು ಮೊದಲಿಗೆ, ವಿಶ್ವಾಸ ಬೇಕು ಮೊದಲಿಗೆ. ಯಾರೋ ಬಂದು ಕೇಳ್ತಾರೆ, ನನಗೆ ಈ ಆಪತ್ತು ಇದೆ, ಆ ಕಷ್ಟ ಇದೆ, ಅವರಿಂದ ತೊಂದರೆ ಆಗ್ತಾ ಇದೆ ಅಂತ ಬಂದ ಕೇಳಿದವರಿಗೆ ತೊಂದರೆ ಪರಿಹಾರ ಇದೆ ಅಂತ ಸಲುವಾಗಿ ಬಂದಿರ್ತಾರೆ. ಆ ಪರಿಹಾರವನ್ನು ನಾವು ಹೇಳಿದಾಗ ಶ್ರದ್ಧೆಯಿಂದ ಕೇಳಿ ಪರಿಹಾರ ಮಾಡಿಕೊಳ್ತಾರೆ. ಹಾಗೆ ಪರಿಹಾರ ಮಾಡಿಕೊಳ್ಳದೆ ಉದ್ದೇಶನೇ ಇಲ್ಲ, ಭಕ್ತಿ ಶ್ರದ್ಧೆಗಳೇ ಇಲ್ಲ ಅಂತ ವ್ಯಕ್ತಿ ಬಂದು ಕೇಳುವುದೂ ಇಲ್ಲ. ಅಥವಾ ಗಂಡ ಹೆಂಡತಿ ಇಬ್ಬರು ಇರ್ತಾರೆ, ಹೆಂಡತಿಗೆ ಬಹಳ ಶ್ರದ್ಧೆ ಇರ್ತದೆ ಅಥವಾ ಗಂಡನಿಗೆ ಬಹಳ ಶ್ರದ್ಧೆ ಇರ್ತದೆ. ಬನ್ನಿ ಹೋಗೋಣ, ಶ್ರವಣ ಮಾಡೋಣ, ಕೇಳೋಣ, ಅಥವಾ ಏನು ಆಪತ್ತು ಬಂದಿದೆ ಕೇಳಿ ತಿಳ್ಕೊಂಡು ಪರಿಹಾರ ಮಾಡ್ಕೋಣ ಅಂತ ಬಹಳ ಗಂಡ ಆದ್ರೂ ಹೇಳ್ತಾನೆ, ಹೆಂಡತಿ ಆದ್ರೂ ಹೇಳ್ತಾಳೆ. ಒಬ್ಬನಿಗೆ ಶ್ರದ್ಧೆ ಇರ್ತದೆ, ಒಬ್ಬಳಿಗೆ ಶ್ರದ್ಧೆ ಇರೋದಿಲ್ಲ. ಯಾರೋ ಒಬ್ಬರು ಶ್ರದ್ಧಾವಂತರಾದರೂ ಇದ್ದರೂ ಸಾಕು ಮನೆಯಲ್ಲಿ ಆಪತ್ತು ಪರಿಹಾರ. ಎಲ್ಲರೂ ಶ್ರದ್ಧಾವಂತರಾದರೆ ಬಹಳ ಪುಣ್ಯ.
ಬಹಳ ಒಳ್ಳೆಯದು. ಮನೆಯಲ್ಲಿ ಎಲ್ಲ ಅದೇ ವಾತಾವರಣ ಇತ್ತು, ಯಾರಿಗೂ ಹೇಳೋ ಕಾರಣನೇ ಇದ್ದಿದ್ದಿಲ್ಲ. ಎಲ್ಲರೂ ಭಕ್ತಿ ಶ್ರದ್ಧೆಗಳಿದ್ದವರೇ ಇದ್ರು ಅಂದ್ರೆ ನಮಗೆ ಏನು ಸಮಸ್ಯೆನೇ ಇಲ್ಲ. ಸಮಸ್ಯೆ ಬಂದದ್ದನ್ನು ಪರಿಹಾರ ಮಾಡಿಕೊಳ್ಳೋ ಸಮಸ್ಯೆ ಇಲ್ಲ, ಸಮಸ್ಯೆ ಬಂದೇ ಬರ್ತದೆ. ಹಾಗಾಗಿ ಯಾರಿಗೆ ದೇವರ ಮೇಲೆ ಗುರುಗಳ ಮೇಲೆ ಭಕ್ತಿ ಶ್ರದ್ಧೆಗಳಿವೆಯೋ ಅಂತ ವ್ಯಕ್ತಿಯನ್ನ ನಾವು ಕೂಡಿಸಿಕೊಂಡು ದೇವರು ಏನು, ಗುರುಗಳೇನು, ಅವರು ಮಾಡಿದ ಉಪಕಾರ ಏನು, ಅವರಿಂದ ನಮಗೆ ಏನಾಗ್ತದೆ ಅಂತ ಅನ್ನೋದನ್ನ ಬೇಕಾದಷ್ಟು ಹೇಳಿದ್ರೆ ಅವರು ಕೇಳ್ತಾರೆ. ಯಾರಿಗೆ ದೇವರ ಮೇಲೆ ವಿಶ್ವಾಸ ಇಲ್ಲ, ಗುರುಗಳ ಮೇಲೆ ಶ್ರದ್ಧೆ ಇಲ್ಲ ಅಂತವರಿಗೆ ನೀವು ಮುಂದೆ ಕೂತು ತಾಸಗಟ್ಟಲೆ ಉಪದೇಶ ಪ್ರವಚನಗಳನ್ನ ಮಾತುಗಳನ್ನು ಹೇಳಿದರೂ ಅವನು ಅದರ ಬಗ್ಗೆ ಏನು ಕಿವಿ ಮೇಲೆ ಹಾಕೊಳ್ಳೋದಿಲ್ಲ. ಹೌದಾ 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 ಅಂತ ಕೇಳ್ತಾನೆ, ಹೋಗ್ಬಿಡ್ತಾನೆ. ಗೆಳೆಯರಿಗೆ ಇಬ್ಬರಿದ್ದಾರೆ, ಒಬ್ಬನಿಗೆ ಒಂದರಲ್ಲಿ ರುಚಿ ಇದೆ, ಮತ್ತೊಬ್ಬನಿಗೆ ಮತ್ತೊಂದರಲ್ಲಿ ರುಚಿ ಇದೆ. ಅವನಿಗೆ ಯಾವುದು ರುಚಿಸ್ತದೋ ಅದನ್ನೇ ನಾವು ಅವನಿಗೆ ಹೇಳಬೇಕೆ ಹೊರತು, ಯಾಕೆ ಅದರಲ್ಲಿ ಅವನಿಗೆ ಶ್ರದ್ಧಾ ಇದೆ. ರುಚಿಸದೇ ಇದ್ದ ಪದಾರ್ಥವನ್ನು ಎಷ್ಟು ಬಾರಿ ಹೇಳಿದರೂ ಅವರನ್ನ ಕೇಳುವುದರಲ್ಲಿ ಆಸಕ್ತಿನೇ ಹೊಂದಿಸೋದು. ದೇಶದ ಮೇಲೆ ಭಕ್ತಿ ಇದ್ದ ವ್ಯಕ್ತಿಗೆ ದೇಶದ ಬಗ್ಗೆ ಹೇಳಿದರೆ ಅವನು ಕೇಳ್ತಾನೆ. ದೇಶದ ಬಗ್ಗೆ ಭಕ್ತಿನೇ ಇಲ್ಲ ಅಂತ ವ್ಯಕ್ತಿಗೆ ನೀವು ದೇಶದ ಬಗ್ಗೆ ಬೇಕಾದಷ್ಟು ಹೇಳ್ತಾ ಹೋಗ್ರಿ, ಏನು ವಿಕಾರನೇ ಆಗೋದಿಲ್ಲ. ಹಾಗೆ ದೇವರು, ಗುರುಗಳು, ಕರ್ಮ, ಪಾಪ, ಪುಣ್ಯ, ಲೇಪ ಇವುಗಳನ್ನ ತಾನು ಆದವ ಗೌರವದಿಂದ ಇದರ ಮೇಲೆ ವಿಶ್ವಾಸ ಶ್ರದ್ಧೆಗಳನ್ನ ಇಟ್ಟವನಿಗೇನೆ ಶಾಸ್ತ್ರದಲ್ಲಿ ಮೊಟ್ಟ ಮೊದಲಿಗೆ ಅವನಿಗೆ ಅಧಿಕಾರ, ಶ್ರವಣ ಮಾಡಲು ಅಧಿಕಾರ, ಇಲ್ಲದೇ ಇದ್ರೆ ಅವನಿಗೆ ಅಧಿಕಾರವೇ ಇರೋದಿಲ್ಲ. ಹಾಗಾಗಿ ಕೃಷ್ಣ ಮೊದಲಿಗೆ ಅದನ್ನ ತಿಳಿಸಿಕೊಟ್ಟಿದ್ದಾನೆ. ಹಾಗಾಗಿ ಅರ್ಜುನ ಪ್ರಶ್ನೆ ಮಾಡಬೇಕಾದಾಗ ಆ ಶ್ರದ್ಧೆ ಕಾಣುತ್ತದೆ. ಹಾಗಾಗಿ ಪರಮಾತ್ಮ ಅವನು ಎಷ್ಟು ಪ್ರಶ್ನೆ ಕೇಳಿದ್ದಾನಲ್ಲ ಅಷ್ಟೇ ಉತ್ತರ ಕೊಡೋದಿಲ್ಲ. ಯಾವಾಗೋ ಒಮ್ಮೆ ನಿಮಗೆ ಯಾರೋ ಭೇಟಿಯಾಗಿರ್ತಾರೆ, ಟ್ರೈನ್ದಲ್ಲಿ ಹೋಗ್ಬೇಕಾದಕ್ಕೋ, ಬಸ್ದಲ್ಲಿ ಹೋಗ್ಬೇಕಾದಕ್ಕೋ, ವಾಕಿಂಗ್ ಹೋದಾಗೋ, ಮಾರ್ಕೆಟಿಗೆ ಹೋದಾಗೋ, ಯಾವುದೋ ಒಂದು ಪ್ರಸಂಗದಲ್ಲಿ ನೀವು ಭೇಟಿಯಾಗಿರ್ತಾರೆ. ಭೇಟಿಯಾದದ್ದೇ ಮೊದಲನೇ ಬಾರಿ ಅವರೇನೋ ನಿಮಗೆ ಕೇಳ್ತಾರೆ. ಕೇಳಿದಾಗ ಅವ್ರು ಎಷ್ಟು ಕೇಳ್ತಾರೋ ಅಷ್ಟೇ ಉತ್ತರ ಕೊಡ್ತಿರೋ, ಅಥವಾ 16 ವರ್ಷಗಳ ಪರಿಚಯ ಇದ್ದ ಒಬ್ಬ ವ್ಯಕ್ತಿ ನಿಮಗೆ ಪ್ರಶ್ನೆ ಕೇಳಿದಾಗ ಅವನಿಗೆ ಏನು ಉತ್ತರ ಕೊಡ್ತಿರೋ ಅಷ್ಟೆಲ್ಲ ಉತ್ತರ ಕೊಡ್ತಿರೋ? ವ್ಯತ್ಯಾಸ ಇದೆ. ಯಾಕಪ್ಪ ಏನೋ ಕೇಳ್ತಾ ಇದ್ದಾನೆ, ಎಷ್ಟು ಕೇಳಿದ್ದಾನೆ ಅಷ್ಟೇ ಕೊಟ್ಟು ಬಗೆಹರಿಸೋಣ, ಸ್ವಲ್ಪ ಪರಿಚಯ ಹೆಚ್ಚಾದಂತೆ ಆದಂತೆ ಅವನನ್ನ ಹೆಚ್ಚು ಉತ್ತರ ಕೊಡ್ಲಿಕ್ಕೆ ಬರ್ತದೆ ಅಥವಾ ಮಾತಾಡಿಸ್ಲಿಕ್ಕೆ ಬರ್ತದೆ ಅಂತ ನಾವು ಅನ್ಕೊಳ್ತೇವಲ್ಲ, ಹಾಗಿದ್ದಂತೆ ಎಷ್ಟು ಬಾರಿ ನಾವು ದೇವರು, ಗುರುಗಳು, ಪಾಠ, ಪ್ರವಚನ, ಶ್ರವಣ, ಸತ್ಕರ್ಮ, ಹೋಮ, ಹವನ, ದಾನ, ಯಜ್ಞ, ತಪಸ್ಸು ಇವುಗಳಲ್ಲಿ ಆಸಕ್ತಿಯನ್ನು ವಹಿಸಿ ಶ್ರದ್ಧಾವಂತರಾಗ್ತೇವೋ ಅಥವಾ ಶ್ರದ್ಧಾವಂತರಾದವರೇ ಇದರಲ್ಲಿ ಆಸಕ್ತಿಯನ್ನು ವಹಿಸ್ತಾರೋ ಅಂಥವರಿಗೆ ಈ ಮಾತುಗಳೆಲ್ಲ ರುಚಿಸ್ತದೆ. ಇಲ್ಲದಿದ್ದರೆ ಸರ್ವಥಾ ರುಚಿಸೋದೇ ಇಲ್ಲ. ಯಾರಿಗೆ ಸಾರು ಸೇರ್ತದೆ ಅವನಿಗೆ ಸಾರೇ ಹಾಕ್ಬೇಕು, ಯಾರಿಗೆ ಹುಳಿ ಸೇರ್ತದೆ ಅವನಿಗೆ ಹುಳಿನೇ ಹಾಕ್ಬೇಕು. ಯಾರಿಗೆ ಸಾರು ಹುಳಿ ಸೇರೋದಿಲ್ಲ, ಬರೀ ಕಷ್ಟ ತೊಗರಿ ಬೇಳೆಯೋ ಹೆಸರು ಬೇಳೆ ಕಟ್ಟಿ ತಿಂತಾನೆ, ಅವನಿಗೆ ಅದೇ ಹಾಕ್ಬೇಕು, ಇಲ್ಲಿ ತಿನ್ನೋದಿಲ್ಲ ಅವನು. ಯಾವುದು ಯಾರಿಗೆ ರುಚಿಸ್ತದೋ. ಆದರೆ ಶಾಸ್ತ್ರದಲ್ಲಿ ರುಚಿ ಇಲ್ಲ, ಅವನನ್ನು ರುಚಿಸುವಂತೆ ಮಾಡಬೇಕು ಅಂತಾದ್ರೆ ಅವನಿಗೆ ಮೇಲಿಂದ ಮೇಲೆ ಶ್ರವಣನೇ ಮಾಡಿಸ್ಬೇಕು, ಬೇರೆ ಉಪಾಯ ಇಲ್ಲ. ಶ್ರವಣ ಮಾಡಿಸಿ 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 ಅವನಿಗೆ ಆ ಶಾಸ್ತ್ರ ರುಚಿ ಬಂದ ಮೇಲೆ ಹೆಚ್ಚಿನ ಉಪದೇಶಗಳನ್ನು ಮಾಡಬೇಕು. ಹಾಗಾಗಿ ಕೃಷ್ಣ ಈ ಪರಿಸ್ಥಿತಿ ಯಾವಾಗ ಬಹಳ ಕಮ್ಮಿ ಆಗ್ತಾ ಹೋಗ್ತದೆ, ಶ್ರದ್ಧಾವಂತರು ಕಮ್ಮಿ ಆಗ್ತಾರೆ, ಪಾಪ ಪರಿಚಯವಾಗ್ತದೆ, ಧರ್ಮ ನಷ್ಟವಾಗ್ತಾ ಹೋಗ್ತದೆ, ಆಗ ಪರಮಾತ್ಮ ಅವತಾರ ಮಾಡ್ತಾನೆ. ಯಾಕೆ? ಸಜ್ಜನರಿದ್ದಾರೆ, ಭಕ್ತರಿದ್ದಾರೆ, ಅವರು ಮತ್ತೆ ಮಣಿಗಳಿದ್ದಂತೆ, ಕೆಸರಲ್ಲಿ ಮುಳುಗಿದ ಮಣಿಗಳಿದ್ದಂತೆ, ಕೆಸರಿನಲ್ಲಿದ್ದಂತಹ ಮಣಿಗಳನ್ನು ತೆಗೆದು ತೊಳೆದರೆ ಅವು ಮತ್ತೆ ತಮ್ಮ ಪ್ರಕಾಶಗಳನ್ನು ಕೊಡ್ತವೆ, ತಮ್ಮ ಕಾಂತಿಯನ್ನು ಚೆಲ್ತವೆ. ಹಾಗೆ ಇದ್ದಂತೆ ಹಾಗಾಗಿ ಪರಮಾತ್ಮ ಯಾವಾಗ ಧರ್ಮ ಇದು ಗ್ಲಾನಿ ಆಗ್ತಾ ಹೋಗ್ತದಲ್ಲ, ಧರ್ಮ ಇದು ನಶಿಸ್ತಾ ಹೋಗ್ತದಲ್ಲ, ಆಗ ಬಂದು ಧರ್ಮ ಸ್ಥಾಪನೆ ಮಾಡುವುದಕ್ಕಾಗಿ ಪರಮಾತ್ಮ ಅವತಾರ ಮಾಡ್ತಾನೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನ ಅಧರ್ಮಸ್ಥಿತಾತ್ಮಾನಂ ಸೃಜಾಮ್ಯಹಂ. ದೇವ ಎಲ್ಲ ಕಡೆಗಿದ್ದಾನೆ, ಆದರೆ ತನ್ನ ಅವಶ್ಯಕತೆ ಅಂತನ್ನೋದು ಅತ್ಯನಿವಾರ್ಯವಾಗಿ ತೊಂದರೆಯಲ್ಲಿ ಸಿಕ್ಕೊಂಡಿರ್ತಾರಲ್ಲ ಶ್ರದ್ಧಾವಂತ ಭಕ್ತರು, ಅವರನ್ನು ಉದ್ಧಾರ ಮಾಡೋದಕ್ಕಾಗಿ ನನ್ನ ಅವತಾರ ಆಗೇ ಆಗ್ತದೆ. ಧರ್ಮ ಸ್ಥಾಪನೆ ಆಗಬೇಕು. ಭಾಗವತದಲ್ಲಿ ಬರ್ತದೆ,
ಎಲ್ಲಾ ಯುಗಗಳಲ್ಲಿ ಕೃತ, ತ್ರೇತ, ದ್ವಾಪರ, ಕಲಿ. ಕೃತಯುಗದಲ್ಲಿ ಬಹಳ ಧರ್ಮಿಷ್ಠರಾದ ಜನರೇ ಇರ್ತಾರೆ, ಧರ್ಮ ಮಾಡಿದಾಗ ಪುಣ್ಯ ಬರ್ತದೆ. ಆದರೆ ಕಲಿಯುಗದಲ್ಲಿ ಅಷ್ಟು ಧರ್ಮಿಷ್ಠರಾದ ಜನ ಇಲ್ಲ, ಧರ್ಮದ ವಾತಾವರಣ ಇಲ್ಲ. ಎಲ್ಲೋ 4 ಕಡೆ ಕೇಳಲಿಕ್ಕೆ ನೋಡ್ಲಿಕ್ಕೆ ಸಿಗ್ತದೆ. ಆ ಪ್ರಸಂಗದಲ್ಲಿ ಕಲಿಯುಗದಲ್ಲಿ ಅಷ್ಟು ಸ್ವಲ್ಪ ಧರ್ಮ ಮಾಡಿದರೂ ಕೂಡ ಸಾಕು, ಅವನ ಮಹಾಪಾಪ. ಕೃತಯುಗದಲ್ಲಿ ಮಾಡಿ ಏನು ದೊಡ್ಡ ಕರ್ಮವನ್ನು ಮಾಡಿ ಸ್ವಲ್ಪ ಪಾಪ ಪರಿಹಾರ ಮಾಡಿಕೊಳ್ತಾನಲ್ಲ, ದೊಡ್ಡ ಪಾಪವನ್ನು ಸ್ವಲ್ಪ ಕರ್ಮ ಮಾಡಿಯೂ ಪರಿಹಾರ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಕಲಿಯುಗದಲ್ಲಿ. ಅಷ್ಟು ಫಲವನ್ನು ಹೇಳಿದ್ದಾರೆ. ನೀವು ಇನ್ನೂ ಕೇಳಿದ್ರಿ, ಸ್ವಲ್ಪ ಮಸ್ತಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯ. ಬಹಳ ಬಹಳ ಭಯದಿಂದ, ಸಂಸಾರವೆಂಬ ಭಯದಿಂದಲೇ ದಾಟಲು ಸಾಧ್ಯವಿದೆ. ಹಾಗಾಗಿ ಅನೇಕ ಯಜ್ಞಗಳನ್ನು ಹೇಳಿದ್ದಾನೆ ಭಗವಂತ. ನಾವು ಕೇಳ್ತಾ ಇದ್ದೇವೆ, ಇದೊಂದು ದೇವರೊಂದು ಯಜ್ಞ. ದೇವರ ಪ್ರತಿಮೆಯನ್ನು ನೋಡ್ತೇವೆ, ದೇವರೊಂದು ಯಜ್ಞ. ದೇವರ ಶಂಖವನ್ನು ನೋಡ್ತೇವೆ, ಶಂಖದಲ್ಲಿದ್ದ ಪರಮಾತ್ಮನ ರೂಪವನ್ನು ತಿಳಿತೇವೆ, ಕೇಳ್ತೇವೆ, ನೋಡ್ತೇವೆ. ಶ್ರವಣ ಒಂದು ಯಜ್ಞ, ನೋಟ ಒಂದು ಯಜ್ಞ, ಪ್ರದಕ್ಷಿಣೆ ಹಾಕುವುದು ಒಂದು ಯಜ್ಞ. ಹಾಗಾಗಲೇ ನಾವು ಇದನ್ನೆಲ್ಲ ಕೂಡಿಸಿ ಬ್ರಹ್ಮಾರ್ಪಣಂ ಬ್ರಹ್ಮಹವಿರ್ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನ. ನಾವು ಊಟ ಮಾಡುವುದು ಒಂದು ಯಜ್ಞ, ಅನ್ನವನ್ನು ತಿನ್ನುವುದು ಯಜ್ಞ. ತಿಂದ ಮೇಲೆ ಒಳಗೆ ದೇವರು ಮತ್ತೆ ಒಳಗಿದ್ದು ಪಚನ ಮಾಡ್ತಾನೆ. ಪಚನ ಮಾಡಿ ಆಯಾ ಅಂಗಾಂಗಗಳಿಗೆ ಆ ಆಹಾರವನ್ನು ಒದಗಿಸ್ತಾನೆ. ಇದೆಲ್ಲ ಒಂದು ಯಜ್ಞ. ಹಾಗಾಗಿ ಎಲ್ಲವನ್ನೂ ಯಜ್ಞ ಅಂತ ತಿಳಿಯಬೇಕು. ಶ್ರೋತ್ರಾದಿ ಇಂದ್ರಿಯಾಣನ್ನೇ ಸಂಯಮಾತ್ಮಿಷು ಮುಖ್ಯತಿ. ಆಯ್ತು, ಮೊದಲಿಗೆ ಕರ್ಮವನ್ನು ಹೇಳಿದ್ರಿ, ಆ ಕರ್ಮದಲ್ಲಿ ಸಕಾಮ ನಿಷ್ಕಾಮ ಅಂತ ಹೇಳಿದ್ರಿ, ನಿಷ್ಕಾಮ ಮಾಡಬೇಕು ಅಂತ ಹೇಳಿದ್ರಿ, ನಿಷ್ಕಾಮ ಕರ್ಮವನ್ನು ಮಾಡಬೇಕು. ಅದೇ ರೀತಿಯಾಗಿ ಅನೇಕ ಆ ನಿಷ್ಕಾಮ ಕರ್ಮ ಮಾಡಲಿಕ್ಕೆ ಪ್ರಯತ್ನ ಪಟ್ಟಾಗ ಅವನಿಂದ ಮಾಡ್ಲಿಕ್ಕೆ ಆಗುವುದಿಲ್ಲ, ಸಮಸ್ಯೆ ಇದೆ, ಕಾಮ ಕ್ರೋಧಗಳಿವೆ. ಅವೆಲ್ಲ ಕಾಮ ಕ್ರೋಧಗಳು ಇಂದ್ರಿಯದಲ್ಲಿ ಆಶ್ರಿತವಾಗಿದೆ. ಹಾಗಾಗಿ ಆ ಇಂದ್ರಿಯಗಳನ್ನ ಹತೋಟಿಯಲ್ಲಿ ಇಟ್ಕೋಬೇಕು. ನಾನು ಕೇಳಿದ್ದು ಶ್ರದ್ಧಾವಂತನಾಗಿ ನೀವು ಎಲ್ಲ ಕೇಳಿ ಉಪಾಸನೆ ಮಾಡಿದರೆ ನಿಮ್ಮ ಉದ್ಧಾರ ಆಗುವುದು ಸುಲಭ ಇದೆ. ಇಲ್ಲದೇ ಇದ್ರೆ ಇಲ್ಲ. ಅನೇಕ ಯಜ್ಞಗಳನ್ನ ಹೇಳಿದ. ಇಷ್ಟೆಲ್ಲ ಹೇಳಿ ಪರಮಾತ್ಮ ಯಾವ ಯಜ್ಞದಲ್ಲಿ ಯಾವುದು ಶ್ರೇಷ್ಠ ಅದನ್ನು ತಿಳಿಸಿರಿ ಅಂದಾಗ, ದ್ರವ್ಯಯಜ್ಞ, ತಪೋಯಜ್ಞ, ಯೋಗಯಜ್ಞ ತಥಾಪರೇ ಸ್ವಾಧ್ಯಾಯಜ್ಞ ಯಜ್ಞಾಶ್ಚ ಯತಯ ಸಂಶಿತವ್ರತ. ಮೊದಲಿಗೆ ದ್ರವ್ಯಯಜ್ಞ, ಯೋಗಯಜ್ಞ, ಸ್ವಾಧ್ಯಾಯ ಯಜ್ಞ. ಏನು ನಾವು ಪಾಠ ಪ್ರವಚನ ರೂಪವಾದ ಯಜ್ಞವನ್ನು ಮಾಡ್ತೇವಲ್ಲ, ಈ ಯಜ್ಞದ ಮುಂದೆ ಯಾವ ಯಜ್ಞನೂ ಇಲ್ಲ. ದ್ರವ್ಯ ಯಜ್ಞ ಮಾಡ್ತೇವೆ, ದಾನ ಮಾಡ್ತೇವೆ, ಪರೋಪಕಾರ ಮಾಡ್ತೇವೆ, ಇತ್ಯಾದಿ ಇತ್ಯಾದಿ ಅನೇಕ ಯಜ್ಞಗಳನ್ನು ಮಾಡ್ತೇವೆ. ಆ ಯಜ್ಞಕ್ಕೂ ಪುಣ್ಯ ಇದೆ, ಆ ಯಜ್ಞದಿಂದ ಫಲ ಸಿಗ್ತದೆ, ಆ ಯಜ್ಞದಿಂದ ಪಾಪ ನಿವಾರಣೆ ಆಗ್ತದೆ. ದ್ರವ್ಯ ಯಜ್ಞ, ಯೋಗ ಯಜ್ಞನೂ ಹಾಗೆ ಎಲ್ಲ ಪಾಪ ಪರಿಹಾರವಾಗ್ತದೆ. ಆದರೆ ತಾರತಮ್ಯ ಇದೆ. ಯಾವ ತದ್ಧಿತಪಸ್ತದ್ಧಿತಪ, ಶ್ರವಣವನ ನಿಧಿಧ್ಯಾಸನ ರೂಪವಾದ ಸ್ವಾಧ್ಯಾಯ ಯಜ್ಞ ಏನಿದೆಯಲ್ಲ, ಪಾಠ ಪ್ರವಚನ ರೂಪವಾದ ಯಜ್ಞ, ಆ ಯಜ್ಞದಿಂದ ಸಿಗಬೇಕಾದ ಫಲ, ಆ ಯಜ್ಞದಿಂದ ನಿವೃತ್ತಿ ಆಗಬೇಕಾದಂತಹ ಯಾವ ಪಾಪ ಅಥವಾ ಸಂಸಾರವೇ ನಾಶವಾಗಿ ಹೋಗ್ತದೆ. ಹಾಗಾಗಿ ಅಷ್ಟು ಅದ್ಭುತವಾದ ಅಪಾರವಾದ ಶಕ್ತಿ ಇದೆ ಯಾವುದಕ್ಕೆ? ಜ್ಞಾನ ಯಜ್ಞಕ್ಕೆ. ನಾಯಂ ಲೋಕೋಸ್ತಿ ಅಜ್ಞಸ್ಯ ಕೃತೋನ್ಯ ಕುರುಸತ್ತಮ ಏವಂ ಬಹುವಿಧ ಯಜ್ಞಾಃ ವಿದತಾಂ ಬ್ರಹ್ಮಣೋಮಕೆ. ಹೀಗೆ ಅನೇಕ ವಿಧವಾದಂತಹ ಯಜ್ಞವಿದೆ. ಆ ಯಜ್ಞವನ್ನ ಶ್ರೋತ್ರಿಯಾದವನು, ಶ್ರದ್ಧಾವಂತನಾದವನು ಮಾಡಬೇಕು. ಸರ್ವಂ ಕರ್ಮಾತ್ಮಕಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ಎಲ್ಲ ಕೊನೆಗೆ ಬಂದು ಎಲ್ಲಿ ಸೇರುವುದು ಗೊತ್ತಾ? ಜ್ಞಾನಕ್ಕೆ. ಯಾಕೆ ಅಂದರೆ, ನಾನು ಎಲ್ಲರಿಗೂ ಅನುಭವ ಇದೆ. ಮನುಷ್ಯ ಎಲ್ಲದಕ್ಕೂ ಪ್ರಯತ್ನ ಪಡ್ತಾನೆ ಅಂತ ಇಲ್ಲ. ತನಗೆ ಯಾವುದೋ ಪ್ರಯತ್ನ ಪಡ್ಲಿಕ್ಕೆ ಸಾಧ್ಯವಿದೆ ಅದಕ್ಕೆ ಪ್ರಯತ್ನ ಪಡ್ತಾನೆ. ಆದರೆ ಎಲ್ಲದಕ್ಕೂ ಪ್ರಯತ್ನ ಪಡಲು ಸಾಧ್ಯವಿದೆ, ಪ್ರಯತ್ನ ಪಡುವುದಿಲ್ಲ. ಸರಳ ಇದ್ದದ್ದು ಯಾವುದು ಅವನು ಮಾಡ್ಲಿಕ್ಕೆ ಅನುಕೂಲವಿದೆ ಅದರಲ್ಲಿ ಪ್ರಯತ್ನ ಪಡ್ತಾನೆ. ಈಗ ಸುಮ್ಮನೆ ಉದಾಹರಣೆ ಕೊಡಬೇಕು ಅಂದರೆ, ನವರಾತ್ರಿ ಬಂತು, ವೆಂಕಟೇಶ ದೇವರ ಆರಾಧನೆ ಮಾಡಬೇಕು, ರಾಯರ ಆರಾಧನೆ ಮಾಡಬೇಕು, ಟೀಕಾಕೃತ್ಪಾದರ ಆರಾಧನೆ ಮಾಡಬೇಕು, ರಘುತ್ತಮರು, ವ್ಯಾಸರಾಯರು, ಮಹಾನುಭಾವರ ಆರಾಧನೆಗಳು ಬಂತು, ಆರಾಧನೆ ಮಾಡ್ತಾನೆ.
ಅದರಲ್ಲಿ ಸೇವೆಯಲ್ಲಿ ಭಾಗವಹಿಸ್ತಾನೆ. 2 ಭಕ್ತಿ ಆಗ್ತದೆ, 3 ಭಕ್ತಿಗಳಾಗ್ತದೆ, ನಿಂದಿರ್ತಾನೆ, ಬಡಿಸ್ತಾನೆ, ಎಂಜಲೋಗ ಮಾಡ್ತಾನೆ, ಹೊರಗಿನ ಸಾಮಾನು ತರ್ತಾನೆ, ಏನೇನೋ ಮಾಡ್ತಾನೆ. ಒಟ್ಟಿಗೆಲ್ಲ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಹೀಗೆ 3 ದಿನಗಳ ಕಾಲವೂ ನಿದ್ದೆ ಬಿಟ್ಟು ಶ್ರಮ ಆಗದೇ ಇದ್ದಂತೆ ನೋಡಿಕೊಂಡು ಎಷ್ಟೇ ಶ್ರಮ ಆದರೂ ಶ್ರಮಕ್ಕೆ ಲೆಕ್ಕ ಮಾಡದೇನೆ ಬೇಕಾದಷ್ಟೆಲ್ಲ ದುಡಿತಾನೋ ಇಲ್ಲೋ, ಶ್ರಮ ಪಡ್ತಾನೋ ಇಲ್ಲೋ, ಸೇವೆ ಮಾಡ್ತಾನೋ ಇಲ್ಲೋ, ಮಾಡ್ತಾನೆ. ಹಾಗೇನೆ ಗುರುಗಳ ಆರಾಧನೆ ಬಂದಿದೆ ಅಂತ ಹೇಳಿ 3 ದಿನ ಎಷ್ಟು ಹೊತ್ತು ಶ್ರಮಪಟ್ಟು ತಾನು ಸೇವೆಯನ್ನ ಮಾಡಿದ್ದಾನಲ್ಲ, ಹಾಗೆ ಆ 3 ದಿನಗಳಲ್ಲಿ ಅಷ್ಟು ಶ್ರಮಪಟ್ಟು ತಾನು ಶ್ರವಣ ಮಾಡಲಿ, ಪಾಠವನ್ನು ಕೇಳಿ, ಪ್ರವಚನವನ್ನು ಮಾಡಲಿ, ಅಥವಾ ಅವರ ಕುರಿತು ಪಾರಾಯಣಗಳನ್ನು ಮಾಡಲಿ ಆಗುವುದಿಲ್ಲ ಅಂತ ಮನುಷ್ಯ. ಅದು ಕಷ್ಟ ಇದೆ. ಆದರೆ ಹೆಚ್ಚು ಪುಣ್ಯ ಇದರಿಂದ ಇದೆ. ಪುಣ್ಯವಾದದ್ದು ಯಾವುದರಿಂದ ಹೆಚ್ಚು ಪುಣ್ಯ ಬರ್ತದಲ್ಲ ಅದನ್ನು ದೇವರು ಮಾಡಿಸೋದಿಲ್ಲ, ಅವನ ಯೋಗ್ಯತೆ ಇರೋದಿಲ್ಲ. ಹಾಗಾಗಿ ಯಾವ ಮಾಡ್ಲಿಕ್ಕೆ ಸಾಧ್ಯವಿದೆ? ಹಾಗಾದ್ರೆ ಈ ಎಲ್ಲ ಸೇವಾದಿಗಳು ಮಾಡ್ಲಿಕ್ಕೆ ಸಾಧ್ಯವಿದೆ. ಸೇವಾದಿಗಳನ್ನು ಮಾಡಿದ್ದರ ಫಲ ಏನು? ಹಾಗಾದ್ರೆ ಆ ಸೇವಾ ಮಾಡಬೇಕು ಅಂತ ಹೇಳಿದ್ದೆ, ಸೇವಾ ಕರ್ಮ. ಆ ಕರ್ಮವನ್ನು ನಿಷ್ಕಾಮವಾಗಿ ಮಾಡಬೇಕು, ಸಕಾಮವಾಗಿ ಮಾಡಬಾರದು ಅಂತ ನಿನ್ನೆ ಮನೆಗಳಲ್ಲಿ ನೀವು ಪ್ರವಚನಗಳಲ್ಲಿ ಕೇಳಿದ್ದೀರಿ. ಆ ನಿಷ್ಕಾಮವಾಗಿ ಮಾಡಿದಂತಹ ನಿಷ್ಕಾಮವಾಗಿ ಮಾಡಿದಂತಹ ಕರ್ಮದ ಫಲನೇ ಈ ಜ್ಞಾನ. ಅಂದರೆ 3 ದಿನ ಒಂದು ಸೇವೆ ಮಾಡಿದರೆ 1 ತಾಸು ಪ್ರವಚನ ಕೇಳಲಿಕ್ಕೆ ನಮಗೆ ಸೌಭಾಗ್ಯ ಸಿಗ್ತದೆ ಅಂತ ನಾವು ಇಟ್ಕೊಳ್ಳೋಣ. ಸುಮ್ಮನೆ ಅಂದಾಜು, ಅದಕ್ಕೆ ಸರಿಯಾದ ಲೆಕ್ಕ ನಾವು ಹಾಕಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಒಂದೊಂದೊಂದೊಂದು ಶ್ಲೋಕ, ಒಂದೊಂದು ಪ್ರಮೇಯ, ಒಂದೊಂದು ತತ್ವ ತಿಳಿಬೇಕಂದ್ರೆ ಅನಂತ ಜನ್ಮದ ಭಾಗ್ಯ ಅಂತ ಹೇಳ್ತದೆ. ಹಾಗಾಗಿ 3 ದಿನ ಸೇವದ ಫಲ ಅಂತ ಹೇಳಿಕ್ಕೆ ನನಗೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಸುಮದ್ ವಿಜಯದಲ್ಲಿ ಒಂದು ಮಾತು ಬರ್ತದೆ, ಎಷ್ಟು ಫಲ ಇದೆ ಶ್ರೀಮದಾಚಾರ್ಯ ಶಾಸ್ತ್ರವನ್ನು ಅಧ್ಯಯನ ಮಾಡಿದರೆ, ಶ್ರವಣ ಮಾಡಿದರೆ ಅಂತಂದ್ರೆ. ಸುಮ್ಮನೆ ಒಂದು ಉದಾಹರಣೆ, ಗಾಂಗವಾಂಗ ತರಂಗ ಭಂಗದ ಪ್ರಾಂತ ಶುಶ್ರು ಹರಿವೇಶ್ವ ಕೃತ್ಸಮಃ ಯದ್ಗತೈಕ ತಮ ವರ್ಣಲೇಖಕ ಸತ್ಯತೀರ್ಥ ಇಹ ಭಾಷ್ಯಮಾನಿಕತ ಅಂತ ನಾರಾಯಣ ಪಂಡಿತಾಚಾರ್ಯ ಸುಮದ್ ವಿಜಯದಲ್ಲಿ ಉಲ್ಲೇಖ ಮಾಡುತ್ತಾರೆ. ಸತ್ಯತೀರ್ಥರು ಭಾಷ್ಯವನ್ನು ಬರೆದರು, ವ್ಯಾಖ್ಯಾನ ಮಾಡಿದರು. ಯಾರಾದರೂ ವ್ಯಾಖ್ಯಾನ ಪಾಠ ಪ್ರವಚನ ಮಾಡಿದರೆ ಎಷ್ಟು ಪುಣ್ಯ ಬರುತ್ತಂದ್ರೆ, ಒಬ್ಬ ವ್ಯಕ್ತಿಗೆ ಸದ್ಗೃಹಸ್ಥ ಇದ್ದಾನೆ, ಸದ್ಬ್ರಾಹ್ಮಣ ಇದ್ದಾನೆ, ಅವನಿಗೆ ಪ್ರತಿನಿತ್ಯ ಸಾಧನ ಮಾಡಲಿಕ್ಕೆ ಅನುಕೂಲ ಆಗಬೇಕು ಅಂತ ಹೇಳಿ ಒಬ್ಬ ಸದ್ಗೃಹಸ್ಥ ಗಂಗಾ ನದಿಯ ದಂಡೆಯಲ್ಲಿ ಎದ್ದರೆ ಅವನಿಗೆ ಗಂಗಾ ನದಿ ಕಾಣಿಸ್ಬೇಕು. ಗಂಗಾ ನದಿ ಸ್ವಲ್ಪ ಚುಮ್ಮಿತು ಅಂತ ಇವನು ಮೈಯೊಳಗೆ ನೀರು ಬರಬೇಕು. ಅಷ್ಟು ಹತ್ತಿರದಲ್ಲಿ ಒಂದು ದೇವರ ಗುಡಿಯನ್ನು ಕಟ್ಟಿಸಿ ಪ್ರತಿನಿತ್ಯ ಪಾಠ ಪ್ರವಚನ ಮಾಡಲಿಕ್ಕೆ ಅನುಕೂಲ ಮಾಡಿದರೆ ಏನು ಪುಣ್ಯ ಬರಬೇಕು? ಪಾಠ ಪ್ರವಚನಕ್ಕೆ ಅನುಕೂಲ ಮಾಡಲಿಕ್ಕೆ ಒಂದು ಗುಡಿಯನ್ನು ಕಟ್ಟಿ ಆ ಬ್ರಾಹ್ಮಣನಿಗೆ ದಾನ ಕೊಡಬೇಕು. ಕೊಟ್ಟಾಗ ಏನು ಪುಣ್ಯ ಬರ್ತದಲ್ಲ, ಗಂಗಾ ನದಿಯ ತೀರ ಅಲ್ಲಿ ಒಂದು ಗುಡಿಯನ್ನು, ದೇವರ ಗುಡಿಯನ್ನು, ವಿಶಾಲವಾದ ಗುಡಿಯನ್ನು ಅವನು ಯೋಗ್ಯತಾನುಸಾರವಾಗಿ ಕಟ್ಟಿ ಆ ಬ್ರಾಹ್ಮಣನಿಗೆ ತುಳಸಿ ಪತ್ರ ಹಿಡಿದು ಕೃಷ್ಣಾರ್ಪಣಮಸ್ತು ಹೇಳಿ ನೀವು ಇನ್ನು ಮೇಲೆ ಪಾಠ ಪ್ರವಚನ ಮಾಡ್ರಪ್ಪ ಅಂತ ಹೇಳಿದ್ರೆ ಏನು ಪುಣ್ಯ ಬರಬೇಕಲ್ಲ, ಆ ಪುಣ್ಯ ಕೇವಲ ಒಂದು ಶಬ್ದಕ್ಕೆ ಬರ್ತದೆ ಅಂತ ಹೇಳ್ತಾರೆ. ಶ್ರೀಮದ್ ಆಚಾರ್ಯರ ಒಂದು ಶಬ್ದ ಶಾಸ್ತ್ರದಲ್ಲಿಂದ ಒಂದು ಶಬ್ದದ ಅರ್ಥವನ್ನ ತಿಳಿದು ಅನುಸಂಧಾನ ಮಾಡಿ, ಚಿಂತನೆ ಮಾಡಿ, ಉಪದೇಶ ಮಾಡಿ, ಕೇಳಿ ತಿಳಿದು ಪಡೆದ್ರೆ ಅಷ್ಟು ಪುಣ್ಯ ಬರ್ತದೆ ಅಂತ ಹೇಳ್ತಾರೆ. ವಿಶ್ವಾಸ ಇರ್ಲಿಕ್ಕೆ ಆಗ್ತದೆ? ನಮಗೆ ಆಗೋದಿಲ್ಲ. ಯಾಕೆ? ಅಷ್ಟು ಶ್ರದ್ಧೆ ಇಲ್ಲ, ಅಷ್ಟು ವಿಶ್ವಾಸ ಇಲ್ಲ. ಅದರಿಂದಲೇ ವಿಶ್ವಾಸ ಮಾಡ್ಲಿಕ್ಕೆ ಆಗೋದಿಲ್ಲ. ಆದರೆ ನಿಜವಾಗಿ ಇದೆ. ಹಾಗಾಗಿ ಯಾವುದು ಶ್ರೇಷ್ಠ ಅಂತ ಆಯ್ತು? ಹಾಗಾದ್ರೆ ಜ್ಞಾನ ಇದು ಶ್ರೇಷ್ಠ. ಹಾಗಾಗಿ ಜ್ಞಾನವನ್ನು ಪಡೀಲಿಕ್ಕೆ ನಾವು ಏನ್ ಮಾಡ್ಬೇಕಂತ ಆಯ್ತು? ಹಾಗಾದ್ರೆ ಕರ್ಮವನ್ನು ಮಾಡಬೇಕು. ಆ ಕರ್ಮ ಎಂತದ್ದಿರಬೇಕು? ಸಕಾಮ ಇರಬಾರದು, ಫಲವನ್ನು ಅಪೇಕ್ಷಿಸಿ ಪಡಬಾರದು, ನಿಷ್ಕಾಮವಾಗಿ ಮಾಡಬೇಕು ಅಂತ ಇಷ್ಟು ತತ್ವಗಳನ್ನ ತಿಳಿಸಿದ್ದಾನೆ. ಹಾಗಾದ್ರೆ ಜ್ಞಾನಕ್ಕೆ ಇಷ್ಟು ಪ್ರಾಶಸ್ತ್ಯ ಇದೆಯಾ? ಹೌದು. ಹಾಗಾದ್ರೆ ಜ್ಞಾನವನ್ನು ಪಡೆದವನಿಗೆ ಏನೇನು ಸಾಮರ್ಥ್ಯ ಬರ್ತದೆ? ಎಲ್ಲ ಸಾಮರ್ಥ್ಯ ಬರ್ತದೆ. ಎಂತ ಪಾಪಗಳು ಮಾಡಿಕೊಂಡಿರಲಿ ಅವನು, ಮಹಾ ಪಾಪಗಳು ಕೂಡ ಭಸ್ಮವಾಗಿ ಹೋಗ್ತದೆ ಆ ಜ್ಞಾನವಂತನಾದವನಿಗೆ ಅಂತ ಹೇಳ್ತದೆ. ತದ್ವಿದ್ಯೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ. ಯಾವಾಗಲೂ ಕೂಡ ಪ್ರಶ್ನೆ ಮಾಡಬೇಕು ಗುರುಗಳಿಗೆ. ಹಾಗಾಗಿ ಪ್ರಶ್ನೆ ಮಾಡಿದ್ದಕ್ಕೆ ಅವರು ಉತ್ತರ ಕೊಡಬೇಕು ಅಂತ ಆದರೆ ಅವರ ಸೇವೆ ಮಾಡಬೇಕು. ತದ್ವಿದ್ಯೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ.
ಏ ಗುರುಗಳೇ ಹೇಳ್ರಿ, ಪಾಠ ಹೇಳ್ರಿ, ಪ್ರವಚನ ಹೇಳ್ರಿ ಅಂತ ಜಬಿರಿಸಿ ಒತ್ತಾಯಪಡಿಸಿ ಅವರನ್ನ ಗಾಬರಿಪಡಿಸಿ ಹಾಗೆಲ್ಲ ಮಾಡಿದ್ರೆ ಆ ಜ್ಞಾನ ಈಗ ಫಲವನ್ನು ಕೊಡುವುದಿಲ್ಲ. ಪರಿಪ್ರಶ್ನೇನ ಗುರು ಶುಶ್ರೂಷೆಯ ವಿದ್ಯಾ ಅಂತ ಏನು ನಮ್ಮ ಪ್ರಾಚೀನ ಪರಂಪರೆ ಬಂದಿದೆಯೋ ಆ ಪರಂಪರೆಯಿಂದಲೇ ನಾವು ಶ್ರವಣವನ್ನು ಮಾಡಬೇಕು. ಅಂದಾಗಲೇ ಆ ಜ್ಞಾನ ಫಲ ಕೊಡುತ್ತದೆ. ಜ್ಞಾನವಂತನಾದವನು ಸರ್ವಂ ಜ್ಞಾನಂ ಪ್ಲವೇನೇವ ವೃಜಿನಂ ಸಂತರಿಷ್ಯತಿ ಯಥೇಂದಾಸಿ ಸಮಿದ್ದೋಗ್ನಿರ್ ಭಸ್ಮಸಾತ್ ಕುರತೆ ಜನ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರತೆ ತಥಾ. ಹೇಗೆ ಅಗ್ನಿಯಲ್ಲಿ ಕಟ್ಟಿಗೆ ಹಾಕಿದಂತೆ ಕಟ್ಟಿಗೆಗಳೆಲ್ಲ ಸುಟ್ಟು ಹೋಗ್ತದಲ್ಲ, ಹಾಗೆ ಜ್ಞಾನವಂತರಾದವರು, ಇಲ್ಲಿ ಅನೇಕ ಅರ್ಥಗಳಿವೆ, ಜ್ಞಾನವಂತರಾದವರು ಯಾವ ಕರ್ಮಗಳನ್ನ ಪಾಪ ಕರ್ಮಗಳನ್ನ ಮಾಡಿದರೂ ಎಲ್ಲ ಸುಟ್ಟು ಹೋಗ್ತದೆ. ಹಾಗಾಗಿ ಜ್ಞಾನಿಗಳ ತಟ್ಟೆಗೆ ಹೋಗಬಾರ್ದು ನಾವು. ಅವ್ರು ಯಾವುದೋ ಕಾರಣದಿಂದ ಏನೋ ಕರ್ಮ ಮಾಡಿರ್ತಾರೆ, ಏನು ಉಪದೇಶ ಮಾಡಿದ್ದೀರಿ ನೀವೇ ಮಾಡ್ಲಿಕ್ಕಿರಲ್ಲ ಅಂತ ಸರಳವಾಗಿ ನಾವು ಅಂದ್ಬಿಡುತ್ತೇವೆ. ಎಲ್ಲ ನೀವು ಹೇಳ್ತಿರ್ತೀರಿ ಮತ್ತೆ ನೀವೇ ಮಾಡಿದಿರಿ, ಹಾಗೆ ಮಾಡಬಾರ್ದಾಗಿತ್ತು, ಹೀಗೆ ಮಾಡಿದಿರಿ ಮತ್ತೆ ನೀವೇ ಅಂತ ಹೇಳಿ ಸರಳವಾಗಿ ನಾವು ದೊಡ್ಡವರಿಗೆ ಬಟ್ಟು ಮಾಡಿ ತೋರಿಸುವ ಸ್ವಭಾವ ಬಂದ್ಬಿಡ್ತದೆ. ಎಂದೂ ಹಾಗೆ ಮಾಡ್ತಕ್ಕದ್ದಲ್ಲ. ಅವರಲ್ಲಿ ಜ್ಞಾನ ಇದೆ, ಅದಕ್ಕೆ ಪಶ್ಚಾತ್ತಾಪ ಪ್ರಾಯಶ್ಚಿತ್ತ ಮಾಡಿಕೊಂಡು ಅದನ್ನು ಪರಿಹಾರ ಮಾಡ್ಕೊಳ್ತಾರೆ. ಅಕಸ್ಮಾತಕ್ಕೆ ಏನೋ ಅವರ ಕಡೆಯಿಂದ ಆಗೋಗಿರ್ತದೆ, ಅದನ್ನು ಪರಿಹಾರ ಮಾಡ್ಕೊಳ್ತಾರೆ. ಅವರಿಗೆ ಆ ಸಾಮರ್ಥ್ಯ ಇರ್ತದೆ, ಅವರಿಗೆ ಆ ಶಕ್ತಿ ಇರ್ತದೆ. ಹಾಗಾಗಿ ಇದು ಕರ್ಮ ಮಾಡಿದವರಿಗೆ ಬರೋದಿಲ್ಲ. ಕರ್ಮದಿಂದ ಬರುವ ಜ್ಞಾನವೆಂಬ ಏನು ಫಲ ಇದೆ ಆ ಫಲಕ್ಕೆ ಆ ಸಾಮರ್ಥ್ಯ ಇದೆ. ಇದಕ್ಕೆ ಶಾಸ್ತ್ರದ ಬಹಳ ದೊಡ್ಡ ರಹಸ್ಯ ಇದೆ, ಅದನ್ನು ಕೇಳಿ ತಿಳಿಬೇಕು. ಪ್ರತ್ಯೇಕ ಅದಕ್ಕೆ ಸಮಯ ಮಾಡಬೇಕು. ಜ್ಞಾನೇನ ಹಿ ಸದೃಶಂ ನಹಿ ಜ್ಞಾನೇನ ಸದೃಶಂ ಪವಿತ್ರ ನಿಯಮಿತದೆ. ಜಗತ್ತಿನಲ್ಲಿ ಈಗ ನೋಡ್ರಿ, ಸುಮ್ಮನೆ ಉದಾಹರಣೆ, ಯಾರಿಗೂ ತಿರಸ್ಕಾರ ಅಥವಾ ಪುರಸ್ಕಾರಕ್ಕಲ್ಲ, ಜ್ಞಾನಕ್ಕೆ ಏನು ಪ್ರಾಶಸ್ತ್ಯ ಇದೆ ಅಂತ ಸಲುವಾಗಿ ಉದಾಹರಣೆ. ಮುಂಜಾನೆಯಿಂದ ಸಾಯಂಕಾಲ ತನ್ನ ಪಾಪ ಕೆಲಸ ಮಾಡ್ತಿರ್ತಾರೆ, ಮನೆ ಕಟ್ಟೋರು, ಆ ಮೌಲ್ಯವರು, ಅವರು ಇವರು ಮಾಡ್ತಿರ್ತಾರೆ. ಸುಮ್ಮನೆ ಅವ್ರದ್ದೇನಪ್ಪ ಮುಂಜಾನೆ ಸಾಯಂಕಾಲ ತನ್ನ ಪಗಾರ 1,000 ಏನೋ ಇರ್ತದೆ. ಅದೇ ಕಂಪ್ಯೂಟರ್ ಮುಂದೆ ಕೂತೆ ಆರಾಮ್ ಹಾಸಿಗೆ ಮೇಲೆ ಕೂತು ಏನೋ ವರ್ಕ್ ಫ್ರಮ್ ಹೋಮ್ ಅಂತ ಕೆಲಸ ಮಾಡ್ತಾರೆ. ಅದ್ರೊಳಗೆ ಅಲ್ಲಿ ಮಾತಾಡಿ ಇಲ್ಲಿ ಮಾತಾಡಿ ಆ ಫೋನ್ ಕಾಲ್ದಾಗ ಇದ್ದು ಎಲ್ಲ ಮಾಡಿ ಅವ್ರಿಗೆ ಏನೋ ಬಿಸಿ ಇದೆ ಅಂತ ತೋರಿಸಿ ಇಲ್ಲಿ ತಾ ಆರಾಮ್ ಮಜಾ ಮಾಡ್ಕೊತ ಎಲ್ಲ ಮಾಡ್ತಾನೆ. ಅದ್ರ ಎಷ್ಟು ಗೊತ್ತಾ ಪಗಾರ ದಿವಸಕ್ಕೆ ತಿಂಗಳ ಪ್ರಕಾರ ಲೆಕ್ಕ ಮಾಡಿದರೆ. ಜ್ಞಾನ ಇದು ಕೇವಲ ಸುಮ್ಮನೆ ಉದಾಹರಣೆಗಳಂತ ಹೇಳ್ತಾ ಇದ್ದೀನಿ. ಜ್ಞಾನಕ್ಕೆ ಇಷ್ಟು ಪ್ರಾಶಸ್ತ್ಯ ಇದೆಯೋ ಇಲ್ಲೋ, ಕರ್ಮಕ್ಕಿಂತ ಜ್ಞಾನಕ್ಕೆ ಪ್ರಾಶಸ್ತ್ಯ ಇದೆ. ಕೂಲಿಗಳು ಮಾಡೋರು ಪಾಪ ಸ್ಟೇಷನ್ದಲ್ಲಿ ನಿಂತು ಎಷ್ಟೆಲ್ಲ ಕೆಲಸ ಮಾಡ್ತಿರ್ತಾರೆ, ಎಷ್ಟೆಲ್ಲ ಹೊತ್ಕೊಂಡು ಹೋಗ್ತಿರ್ತಾರೆ. ನೋಡಿದ್ರೆ ಪಾಪ ಅನಿಸ್ತದೆ, ರೊಕ್ಕಕ್ಕಾಗಿ ಮಾಡ್ತಿರ್ತಾರೆ. ಅವರಿಗೆ 50 ರೂಪಾಯಿ ಕೊಡೋದಿರ್ತದ, 100 ರೂಪಾಯಿ ಕೊಡೋದಿರ್ತದ, ನಾವು ಜಗಳಾಡ್ತೇವೆ ಅಷ್ಟು ಸಲುವಾಗಿ. ಯಾಕಷ್ಟು ಕೊಡಬೇಕು ನೀಗಂತ? ಯಾಕೆ? ಕರ್ಮಕ್ಕೆ ಎಷ್ಟು ಪ್ರಾಶಸ್ತ್ಯ ಇಲ್ಲ. ಕರ್ಮದಿಂದ ಸಿಗುವಂತಹ ಜ್ಞಾನ ಏನಿದೆಯಲ್ಲ ಆ ಜ್ಞಾನಕ್ಕೆ ಪ್ರಾಶಸ್ತ್ಯ ಇದೆ. ಲೋಕದಲ್ಲಿ ನಾವು ಈಗ ನೋಡ್ತಿರ್ಬೇಕಾದಾಗ ವೇದಾಂತ ಶಾಸ್ತ್ರ, ದೇವರ ಜ್ಞಾನ, ತತ್ವಜ್ಞಾನ, ದೇವರ ಉಪದೇಶ ಮಾಡಿದಂತಹ ತತ್ವಜ್ಞಾನ ತಾರತಮ್ಯ ಇಲ್ವಾ? ಇದರಿಂದ ಎಷ್ಟು ಪ್ರಾಶಸ್ತ್ಯ ಬರಬೇಕು ಅಷ್ಟು ಬರುವುದಿಲ್ವಾ? ಒಂದೇ ಬರುತ್ತದೆ. ಹಾಗಾಗಿ ಜ್ಞಾನಿಯಾದವನು ಏನೇ ಸಮಸ್ಯೆ ಮಾಡಿಕೊಂಡರೂ ಆ ಸಮಸ್ಯೆ ತಾನು ಪರಿಹಾರ ಮಾಡಿಕೊಳ್ತಾನೆ ಪ್ರಾಯಶ್ಚಿತ್ತ ಮತ್ತು ಇನ್ನಿತರ ಉಪಾಯಗಳಿಂದ. ಹಾಗಾದ್ರೆ ಜ್ಞಾನ ಹೇಗೆ ಬರ್ತದೆಪ್ಪ ಅದನ್ನು ಹೇಳ್ರಿ. ಕರ್ಮವನ್ನು ಮಾಡ್ತೇವೆ, ಕರ್ಮವನ್ನು ಮಾಡಿದ ಮೇಲೆ ಜ್ಞಾನ ಬರಬೇಕಲ್ಲ, ಅದು ಬರೋದು ಸಾಧ್ಯವಿಲ್ಲಲ್ಲ. ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರ ಸಂಹಿತೇಂದ್ರಿಯ. ಎಲ್ಲ ಇಂದ್ರಿಯಗಳನ್ನು ತನ್ನ ಹತೋಟಿಯಲ್ಲಿ ಇಟ್ಕೋಬೇಕು ನೋಡ್ರಿ, ಅಂದ್ರೆ ಜ್ಞಾನ ಬರ್ತದೆ. ಈಗ ನಿಮಗೆ ಬೇರೆ ಕೆಲಸ ಇಲ್ವಾ? ಬೇಡಪ್ಪ, ಬೇರೆ ಕೆಲಸ ಇಲ್ಲಂದ್ರೂ ಮನೆ ತಪ್ಪು ಟಿವಿ ನೋಡ್ಲಿಕ್ಕೆ ಬರ್ತದೆ ನಿಮಗೆ. ಆದರೂ ನಿಮ್ಮನ್ನು ಈ ಸಂಯಮನದಲ್ಲಿ ಇಟ್ಟುಕೊಂಡು ಮಹಾಭಾರತ ಪ್ರವಚನ ಗುಡಿಯಲ್ಲಿ ಇದೆ, ಮಠದಲ್ಲಿ ಇದೆ, ಕೇಳೋಣ ಅಂತ ಬಿಟ್ಟು ನಿಮ್ಗೆ ಏನೋ ಕೆಲಸಗಳಿದ್ರು ಬಿಟ್ಟು ಬಂದಿದ್ದೀರೋ ಇಲ್ಲೋ, ಇದೇ ವೈರಾಗ್ಯ. ಇಷ್ಟು ವೈರಾಗ್ಯ ಆದ್ರೂ ಅಲ್ಲ ನಮಗೆ, ಇದೇ ಸಂಯಮನ. ಹಾಗಾಗಿ ನಿಮಗೆ 2 ಅಕ್ಷರ ಕೇಳಲಿಕ್ಕೆ ಸಿಕ್ತು, ನನಗೆ ಹೇಳಲಿಕ್ಕೆ ಸಿಕ್ತು. ನಾನು ಊರು ಬಿಟ್ಟು ಬಂದಿದ್ದಕ್ಕೆ ನನಗೆ ಹೇಳಲಿಕ್ಕೆ ಸಿಕ್ತು. ನೀವು ಮನೆ ಬಿಟ್ಟು ಬೇರೆ ಕೆಲಸಗಳನ್ನು ಬಿಟ್ಟು ಬಂದಿದ್ದಕ್ಕೆ ಕೇಳಲಿಕ್ಕೆ ನಿಮಗೆ ಕೇಳಲಿಕ್ಕೆ ಸಿಕ್ತು. ಹಾಗೆ ಇದೇ ಸಂಯಮ. ಈ ಸಂಯಮನ ಮಾಡಿಕೊಂಡರೆ ನಮಗೆ ಜ್ಞಾನ ಸಿಗ್ತದೆ. ಹೀಗೆ ಹೆಚ್ಚು ಹೆಚ್ಚು ಅರ್ಥ ಹೋಗ್ತದೆ, ರುಚಿ ಬರ್ತದೆ, ಶ್ರದ್ಧಾ ಬೆಳೀತಾ ಹೋಗ್ತದೆ. ನಾವು ಶ್ರವಣ ಅಕಸ್ಮಾತ್ ಎರಡೂ ಆಗ್ಲಿಕ್ಕೆ ಸಾಧ್ಯ. ಇದರಿಂದ ಶ್ರವಣ ಮಾಡ್ತಾ ಇದ್ದೇವೆ, ಅಪೇಕ್ಷಿತವಾದ ಯಾವುದೋ ಒಂದು ಫಲ ಇದೆ, ನಮಗೆ ನೌಕರಿ ಸಿಗ್ಬೇಕಾಗಿದೆಯೋ ಅಥವಾ ಹಣ ಬರಬೇಕಾಗಿದೆಯೋ, ಕೀರ್ತಿ ಬರಬೇಕಾಗಿದೆಯೋ, ಎಲ್ಲೋ ಏನೋ ನಮ್ದು ಫಂಡ್ ಸಿಕ್ಕೋಗಿದೆ, ಏನೇನೋ ಆಗ್ಯಾವ ಪರಿಸ್ಥಿತಿ. ದೇವರ ಗುಡಿಗೆ ಬಂದಿದ್ದೇವೆ, ಯಾರೋ ಆಚಾರ್ಯ ಪ್ರವಚನ ಹೇಳ್ತಾ ಇದ್ದಾರೆ, ಕೂತ್ವಿ, ಕೇಳಿದ್ವಿ, ಹೊರಗೆ ಹೋದ್ವಿ, ಫೋನ್ ಬಂತು, ಏನೇನು ಕೆಲಸ ಆಯ್ತಪ್ಪ ಅಂತ. ಆ ಸಮಸ್ಯೆ ಪರಿಹಾರ ಮಾಡೋದಕ್ಕಾಗಿಯೇ ದೇವರ ಕಡೆಗೆ ಬಂದಿದ್ದಾನೆ. ಅದರಲ್ಲಿ
ಹೀಗೆಲ್ಲ ಆದ್ರೆ ಸಮಸ್ಯೆ ಪರಿಹಾರ ಆಗ್ತದೆ, ನೀವು ವಿಶ್ವಾಸ ಮಾಡ್ರಿ ಅಂತ ಹೇಳಿದ್ದನ್ನ ಕೇಳಿದ, ವಿಶ್ವಾಸದಿಂದ ದೇವರಿಗೆ ನಮಸ್ಕಾರ ಮಾಡಿದ, ಹೊರಗೆ ಹೋದ, ಕೆಲಸ ಹಾಗೆ ಬಿಡ್ತು. ಹಾಗಾದ್ರೆ ಅವನಿಗೆ ಏನಾಯ್ತು? ಹಾಗಾದ್ರೆ ಹೆಚ್ಚು ವಿಶ್ವಾಸ ಬಂತು. ವಿಶ್ವಾಸ ಇದ್ದಕ್ಕೆ ಬಂದ, ಶ್ರದ್ಧೆ ಇದ್ದಕ್ಕೆ ಬಂದ, ಶ್ರದ್ಧೆಯಿಂದ ಕೇಳಿದ್ದಕ್ಕೆ ಮತ್ತಷ್ಟು ಶ್ರದ್ಧೆ ಬಂತು. ಅದಕ್ಕಾಗಿ ದೇವರಲ್ಲಿ ಮತ್ತಷ್ಟು ಹೆಚ್ಚು ಪ್ರಾರ್ಥನೆ ಮಾಡಿದ. ಹೊರಗೆ ಹೋದ, ಕೆಲಸ ಆಯ್ತು ಅಂತ ಅವನಿಗೆ ಮೆಸೇಜ್ ಫೋನ್ಗಳು ಬಂದು ಹೆಚ್ಚಿಗೆ ಭಕ್ತಿ ಬಂತು. ಮತ್ತೆ ಬಂದು ದೇವರಿಗೆ ನಮಸ್ಕಾರ ಮಾಡಿದ. ಇದು ಒಂದು ಭಾಗ. ಇನ್ನೊಂದು ಭಾಗ ಇದೆ, ಕೆಲಸ ಆಗ್ಬೇಕಾಗಿರ್ತದೆ, ಇದೇ ಅವಸ್ಥೆನೆ, ವಿಶ್ವಾಸ ಇರ್ತದೆ, ಆದರೆ ಬಂದ 16 ದಿನಗಳು ಬಂದ, ಏನೂ ಕೆಲಸ ಆಗಲಿಲ್ಲ. ಮತ್ತು ಅವಾಗ ಏನಾಗ್ತದೆ? ಶ್ರದ್ಧೆ ಕಮ್ಮಿ ಆಗ್ತಾ ಹೋಗ್ತದೆ, ವಿಶ್ವಾಸ ಕಮ್ಮಿ ಆಗ್ತಾ ಹೋಗ್ತದೆ. ಎರಡೂ ಅವಸ್ಥೆಗಳಿದೆ. ಆದರೆ ಅದಕ್ಕೆ ನಾನು ನಿನ್ನೆ ಮೊನ್ನೆಲ್ಲ ಪ್ರವಚನಗಳಲ್ಲಿ ಸಾಕಷ್ಟು ಇದರ ಬಗ್ಗೆ ಮಾತನಾಡಿದ್ದೇನೆ, ಉತ್ತರ ಕೊಟ್ಟಿದ್ದೇನೆ. ಅದಕ್ಕೆಲ್ಲ ಪೂರ್ವಾಪರಿ ಭಾವ ಇರ್ತದೆ. ಕೇವಲ 1 ದಿವಸದ್ದಿರಂಗಿಲ್ಲ, 2 ದಿವಸದ್ದಿರುವುದಿಲ್ಲ. ಸ್ವಾಮಿಗಳ ಮೇಲಿಂದ ಮೇಲೆ ಇದಕ್ಕೆ ಸಮಾಧಾನ ಹೇಳಿದಿರ್ತಾರೆ ತೀರ್ಥ ಶ್ರೀಪಾದಂಗಳು. ಅವನು ಮೇಲಿಂದ ಮೇಲೆ ಕೆಟ್ಟ ಕರ್ಮಗಳನ್ನೇ ಮಾಡ್ತಾನೆ, ಪಾಪ ಕರ್ಮಗಳನ್ನೇ ಮಾಡ್ತಿರ್ತಾನೆ. ದೇವರ ಸಂಬಂಧ ಇಲ್ಲ, ಗುಡಿ ಸಂಬಂಧ ಇಲ್ಲ, ಮಠ ಸಂಬಂಧ ಇಲ್ಲ, ದೊಡ್ಡವ್ರ ಸಂಬಂಧ ಇಲ್ಲ, ಆರಾಮ್ ಕಾರದ ಓಡಾಡ್ತಾ ಟ್ರೈನಿ ಮಾಡ್ತಿರ್ತಾನೆ ಅವನು. ನಾವು ದೇವರು, ಗುರುಗಳು, ಮಠ ಬಡಿಸೋದು, ಊಟ ಮಾಡೋದು, ನೈವೇದ್ಯ, ಪಾಠ, ಪ್ರವಚನ ಎಲ್ಲ ತಿರುಗ್ತೇವೆ. ನಮಗೇನಿಲ್ಲಲ್ಲ ಅಂದ್ರೆ ಅವನು ಪಾಪ ಮಾಡಿದ್ದಕ್ಕಾಗಿ ಆರಾಮಿಲ್ಲ, ಹಿಂದೆ ಪುಣ್ಯ ಮಾಡಿದ್ದಾನೆ, ಅದಕ್ಕಾಗಿ ಆರಾಮಿದ್ದಾನೆ. ಈಗ ಅವನು ದೇವರು, ಗುರುಗಳು, ಶ್ರದ್ಧೆ ವಿಶ್ವಾಸಗಳನ್ನು ಮಾಡದೇ ಇದ್ದದಕ್ಕೆ ಮುಂದೆ ಅದರ ಫಲವನ್ನು ಹೊಂದ್ತಾನೆ. ಹಿಂಗ ಅರ್ಥ ಮಾಡಿಕೊಳ್ಳಬೇಕು ಹೊರತು ಪಾಪ ಮಾಡಿದ್ದಕ್ಕೆ ಆರಾಮಿದ್ದಾನೆ ಅಂತ ಎಂದು ಸಂಬಂಧ ಆಗುದಿಲ್ಲ. ಬೆಂಕಿ ಹತ್ತಾ ಇದೆ ಆದ್ರೂ ಸುಟ್ಟಿಲ್ಲ ಅಂತ ಎಂದೂ ಆಗುದಿಲ್ಲ. ಬೆಂಕಿ ನಮಗೆ ಹತ್ತಿದೆ, ದಗದಗದಗ ಬನ್ನಿ ಹತ್ತಿದೆ, ಮಳಿ ಬರ್ತಾ ಇದೆ, ನಾವು ಕವಿತಾ ಇಲ್ಲ, ಒದ್ದೆ ಆಗ್ತಾ ಇಲ್ಲ, ಎಂದೂ ಆಗುದಿಲ್ಲ. ಹಾಗಾಗಿ ಈಗ ಆಗುದಿಲ್ಲ, ಅದರ ಆಗ್ತದೆ ಇಷ್ಟೇ. ಈಗ ಆರಾಮಿದ್ದಾನಂದ್ರೆ ಹಿಂದೆ ಒಳ್ಳೆ ಕರ್ಮ ಮಾಡಾನೆ. ತಾನು ಮಾಡದೇ ಇದ್ರೆ ಪೂರ್ವಜರು ಮಾಡಿರ್ತಾರೆ ಕದಾಚಿತ್. ಏನೋ ಒಳ್ಳೆ ಕರ್ಮ ಇರೋದಕ್ಕೇನೆ ಒಳ್ಳೆ ನಡೀತಾ ಇದೆ ಅವನಿಗೆ, ಇಷ್ಟೇ ಅರ್ಥ ಅದಕ್ಕೆ. ಹಾಗಾಗಿ ನಮಗೆ ಆ ಫಲ ಸಿಕ್ಕಿಲ್ಲ ಅಂತ ಆದ್ರೆ ಆ ಫಲಕ್ಕೆ ಬೇಕಾದ ಸಾಧನ ನಮ್ಮಿಂದ ಪೂರ್ಣ ಆಗಿಲ್ಲ ಅಂತ ಅರ್ಥ. ಹಾಗಾಗಿ ಸಾಧನೆ ಮಾಡಬೇಕು. ಜ್ಞಾನವಂತನಾದವನು ಸಾಧನೆ ಮಾಡಿದ್ರೆ ಹೆಚ್ಚಿನ ಫಲ ಲಘು ಶೀಘ್ರದಲ್ಲಿ ಫಲ ಸಿಗ್ತದೆ. ಹಾಗಾಗಿ ಜ್ಞಾನವನ್ನ ಗಳಿಸಬೇಕು. ಜ್ಞಾನಂ ಲಬ್ಧ್ವಾ ಪರಂ ಶಾಂತಿ ಅಚರೇಣ ಅಧಿಗಚ್ಚತಿ. ನಾಯಂ ಲೋಕಮಸ್ತಿನ ಪರೋ ನ ಸುಖಂ ನಾತಿಗಚ್ಚತಿ ನ ಸುಖಂ ಸಂಶಯಾತ್ಮನಃ. ಹೀಗೆ ಅನೇಕ ಉಪದೇಶಗಳನ್ನ ಪರಮಾತ್ಮ ಮಾಡುತ್ತಾನೆ. ಆಯ್ತು, ಹಾಗಾದ್ರೆ ಕರ್ಮವನ್ನು ಮಾಡಿ ಜ್ಞಾನವನ್ನು ಸಂಪಾದನೆ ಮಾಡಬೇಕು ಅಂತ ಹೇಳಿದಿರಿ. ಆದರೆ ಆ ಜ್ಞಾನ ಎಂತದ್ದು, ಏನಂತ ಜ್ಞಾನವನ್ನು ಗಳಿಸಬೇಕು, ಯಾರ ಜ್ಞಾನ ಗಳಿಸಬೇಕು, ಇದರ ವಿವೇಕ ಬೇಕಲ್ಲ ಅಂತಂದ್ರೆ ನೀನು ಮೊದಲಿಗೆ ನಾನು ಹೇಳುವ ಮಾತುಗಳಲ್ಲಿ ನನಗೆ ಶ್ರದ್ಧೆಯನ್ನು, ವಿಶ್ವಾಸವನ್ನು ಮಾಡು. ಮೈ ಆಸಕ್ತವನಃ, ಯಾರು ನನ್ನಲ್ಲಿ ಆಸಕ್ತರಾಗಿರ್ತಾರೋ, ನನ್ನಲ್ಲಿ ವಿಶ್ವಾಸವನ್ನು ಇಟ್ಟಿರ್ತಾರೋ ಅವರಿಗೆ ಜ್ಞಾನ ಬರ್ತಾ ಬರ್ತಾ ಹೋಗ್ತದೆ ಶ್ರವಣ ಮಾಡಿದಂತೆ. ಆಗ ಸಂಶಯಗಳು ಪರಿಹಾರವಾಗ್ತದೆ, ನಿಶ್ಚಯವಾಗ್ತಾ ಹೋಗ್ತದೆ, ಬಂದ ಆಪತ್ತುಗಳು ಪರಿಹಾರವಾಗ್ತದೆ. ಅನುಭವಿಸಿದವರಿಗೆಲ್ಲ ಗೊತ್ತಾಗ್ತಾ ಹೋಗ್ತದೆ. ನೀವೇ ಹೇಳ್ತೀರಿ, ನಾವು ಹಾಗೆ ಮಾಡಿದ್ವಿ, ಶ್ರವಣ ಮಂತ್ರಾಕ್ಷಿಸ್ಕೊಂಡಿದ್ವಿ, ಅನೇಕ ಬಾರಿ ನಮಗೆ ಆಪತ್ತು ಪರಿಹಾರ ಆಗಿದೆ. ನೀವೆಲ್ಲ ಅನುಭವಿಸಿದವರಲ್ಲ, ಕೇಳಿದವರು ಅಥವಾ ಇನ್ನೊಬ್ಬರು ಕೇಳಿದ್ದನ್ನೇ ಅನುಭವಿಸಿದವ್ರನ್ನ ಎಷ್ಟೋ ಬಾರಿ ನೀವು ಕೇಳಿರ್ತೀರಿ. ಹಾಗಾಗಿ ನಾವು ಎಷ್ಟೆಷ್ಟು ಆಸಕ್ತಿಯನ್ನ ವಹಿಸ್ತೇವಲ್ಲ, ಅಸಂಶಯಂ ಸಮಗ್ರಮ್ಮ ಯಥಾ ಜ್ಞಾಸೋ. ಹಾಗಾಗಿ ಸಕಾಮ ಕರ್ಮದಿಂದ ಜ್ಞಾನ ಬರ್ತದೆ ಅಂತೀರಿ. ಆ ಜ್ಞಾನ ಅಂದ್ರೆ ಏನು? ಜ್ಞಾನ ಮತ್ತು ವಿಶೇಷ ಜ್ಞಾನ ಇವೆರಡನ್ನು ತಿಳಿಸ್ತಾನೆ ಪರಮಾತ್ಮ. 2ನೇ ಷಟ್ಕದಲ್ಲಿ ತಿಳಿಸ್ತಾನೆ. ಜ್ಞಾನ ಮತ್ತು ವಿಶೇಷ ಜ್ಞಾನ. ಜ್ಞಾನಂ ತೇಹಂ ಸವಿಜ್ಞಾನಂ ಇದಂ ವಕ್ಷಾಮ್ಯ ಶೇಷತಃ ಯಜ್ಞಾತ್ವಾನೇನ ಬಹುಯೋನ್ಯೋ ಜ್ಞಾತವ್ಯ ವಂಶಿಷ್ಯತೆ. ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿತ್ ಯತತಿ ಸಿದ್ಧಗೆ. ಅನೇಕ ಜನ ಇದ್ದಾರೆ, ಸಹಸ್ರಾರು ಜನ ಇದ್ದಾರೆ, ಅನಂತ ಜನ ಇದ್ದಾರೆ. ಆ ಅನಂತ ಜನರಲ್ಲಿ ಶ್ರದ್ಧೆ ಬರುವುದು, ವಿಶ್ವಾಸ ಬರುವುದು, ಜ್ಞಾನ ಸಂಪಾದನೆ ಮಾಡಬೇಕು ಅಂತ ಅನ್ನೋದು ಬರೋದು ಕ್ವಚಿತ್. ಬಹಳ ಸ್ವಲ್ಪ ಜನ ಇದ್ದಾರೆ ಜ್ಞಾನ ಸಂಪಾದನೆ ಮಾಡಬೇಕು ಅಂತ ಹೇಳಿ. ಇದೇ ಒಂದು ಇಲ್ಲಿ ಪವಮಾನ ಹೋಮ ಇತ್ತು ಸಾಯಂಕಾಲ ಅಂತಂದ್ರೆ ಹಾಲು ತುಂಬ್ತಿತ್ತು. ಪವಮಾನ ಹೋಮ ಆದ ಮೇಲೆ ಪ್ರಸಾದದ ವ್ಯವಸ್ಥೆ ಇದೆ ಅಂದ್ರೆ ಮೇಲೆ ಕೆಳಗೆಲ್ಲ ತುಂಬ್ತಿತ್ತು.
ಪ್ರವಚನ ಇದೆ ಅಂದ್ರೆ ಎಷ್ಟು ತುಂಬೆ ಕಟ್ಟೆ ತುಂಬಿದೆ. ಯಾಕೆ? ಜ್ಞಾನದ ಪ್ರಾಶಸ್ತ್ಯ ಅದು, ಜ್ಞಾನದ ಪ್ರಾಶಸ್ತ್ಯ. ನಾನು ಯಾವಾಗ ಮೇಲಿನ ಮೇಲೆ ಉದಾಹರಣೆ ಕೊಡ್ತಿರ್ತೇನೆ. 4 ಅಂಗಡಿಗಳನ್ನು ಇಟ್ಟಿದ್ದೇವೆ. ತಾಮ್ರ, ಹಿತ್ತಾಳಿ, ಬೆಳ್ಳಿ, ಬಂಗಾರ, ಇನ್ನೊಂದು ಅಂಗಡಿ ತಗೊಳ್ಳಿ, ವಜ್ರ. ತಾಮ್ರದ ಅಂಗಡಿಗೆ, ಹಿತ್ತಾಳಿದ ಅಂಗಡಿಗೆ ಎಷ್ಟು ಮಂದಿ ಓಡಾಡ್ತಿರ್ತಾರೆ? ಬೇಕಾದಷ್ಟು ಜನ, ದಿವಸಕ್ಕೆ 1000 ಮಂದಿ. ಬೆಳ್ಳಿ 1000 ಮಂದಿ, ಬಂಗಾರ ಅಂಗಡಿಗೆ 100 ಮಂದಿ, ವಜ್ರದ ಅಂಗಡಿಗೆ ದಿವಸಕ್ಕೆ ಒಬ್ಬ ಹೋದ್ರೆ ಸಾಕು. ಯಾಕಂದ್ರೆ ಅದು ವಜ್ರದ ಅಂಗಡಿ ತೆಗೆದು ಬಿಡ್ರಿ, ಉಪಯೋಗ ಇಲ್ಲ ಅಂತ ಅನ್ಬೇಕಾ? ಇಲ್ಲ, ಅಲ್ಲಿ ಹೋಗ್ಲಿಕ್ಕೆ ನಮಗೆ ಯೋಗ್ಯತಾ ಇಲ್ಲ ಅಂತ ಅರ್ಥ. ಅದು ಬಹಳ ಕ್ವಾಲಿಟಿಯಾದ ಪದಾರ್ಥ, ಬಹಳ ಯೋಗ್ಯವಾದ ಪದಾರ್ಥ. ಅದನ್ನು ಬೆಳೆಸ್ಲಿಕ್ಕೆ ನಮಗೆ ಯೋಗ್ಯತಾ ಬೇಕು ಅಂತ ಹೋಗಿಲ್ಲ ನಾವು. ಹಾಗಿದ್ದಂತೆ ಎಲ್ಲ ವ್ಯವಸ್ಥೆಗಳು, ಎಲ್ಲ ಅವಸ್ಥೆಗಳು ಹೀಗೆ. ಜ್ಞಾನ ಅಂತ ಬಂದರೆ ಅದು ಬೆಂಕಿನೇ. ಅದು ಯೋಗ್ಯತಾ ಇದ್ದವನಿಗೆ, ಶ್ರದ್ಧೆ ಇದ್ದವನಿಗೆ, ದೇವರ ಮೇಲೆ ವಿಶ್ವಾಸ ಇದ್ದವನಿಗೆ ಇದರಿಂದ ನಾವು ಕೃತಾರ್ಥರಾಗ್ತೇವೆ ಅಂತ ಭಕ್ತಿ ಶ್ರದ್ಧಾಗಳು ಇದ್ದವನಿಗೆ ಮಾತ್ರ ಅಲ್ಲಿ ಶ್ರವಣಕ್ಕೆ ತಂದು ಕೂಡಿಸುವುದೇ ಇಲ್ಲ. ಹಾಗಾಗಿ ಅಂಥ ಜ್ಞಾನವನ್ನು ನಾನು ಉಪದೇಶ ಮಾಡುತ್ತೇನೆ, ಕೇಳು. ಕರ್ಮದಿಂದ ಸಿಗುವ ಜ್ಞಾನ, ವಿಶೇಷವಾದ ಜ್ಞಾನ ಎರಡೂ ಇದೆ. ಅದರಲ್ಲಿ ಕೃಷ್ಣ ಹೇಳುವ ಮಾತಿದು, ನಾನು ಹೇಳುವ ಮಾತಲ್ಲ. ಸಹಸ್ರಾರು, ಲಕ್ಷಾವಧಿ, ಅನಂತಾನಂತ ಜೀವರಾಶಿಗಳಿದ್ದಾರೆ. ದೇವರು ಹೇಳ್ತಾನೆ, ನಾನು ಮಾಡುವ ಉಪದೇಶವನ್ನೇ ಕೇಳುವುದಿಲ್ಲ. ಮನುಷ್ಯಾಣ ಸಹಸ್ರೇಶು ಕಶ್ಚಿತ್ ಯತತಿ ಸಿದ್ಧಗೆ. ಪ್ರಯತ್ನಕ್ಕಾಗಿ ಯಾರೋ 4 ಮಂದಿ ಸಿಗ್ತಾರೆ. ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇಚಿತ್. ಅಷ್ಟು ಪ್ರಯತ್ನ ಪಟ್ಟು ಕೇಳಿದರೂ ಪೂರ್ಣವಾಗಿ ನನ್ನನ್ನು ತಿಳಿಯಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಭೂಮಿ ರಾಮ್ ಎಲ್ಲೆಲ್ಲಿದ್ದಾನೆ ದೇವರು, ಏನೇ ಜ್ಞಾನವನ್ನು ಮಾಡ್ಕೋಬೇಕು? ಭೂಮಿ, ಎಲ್ಲ ತತ್ವಗಳಲ್ಲಿ ಪರಮಾತ್ಮ ಇದ್ದಾನೆ, ಇದು ಸಾಮಾನ್ಯ ಜ್ಞಾನ. ಎಲ್ಲ ಕಡೆಗೆ ಪರಮಾತ್ಮ ಇದ್ದಾನೆ ಅಂತಂದ್ರೆ ಸಾಮಾನ್ಯವಾಗಿ. ವಿಶೇಷವಾದ ಜ್ಞಾನ ಅಂದ್ರೆ ಏನು? ಆ ಪದಾರ್ಥದಲ್ಲಿ ಇದ್ದು ಪರಮಾತ್ಮ ಆ ಪದಾರ್ಥಕ್ಕೆ ಶಕ್ತಿಯನ್ನು ತುಂಬಿ ಆ ರೂಪ ಮತ್ತು ಪ್ರವೃತ್ತಿ, ಕ್ರಿಯಾ, ಅದಕ್ಕೆ ಕಾಣ್ಲಿಕ್ಕೆ ಚಂದಾಗಿ ಕಾಣುವಂತೆ ಮಾಡೋದು ಇತ್ಯಾದಿ ಎಲ್ಲ. ಈಗ ಉದಾಹರಣೆ ಕೊಡಬೇಕು ಅಂದ್ರೆ, ಒಂದು ನೀರಿದೆ, ಆ ನೀರು ಎಷ್ಟು ಕುಡಿದ್ರೂ ನಿಮಗೆ ಸಮಾಧಾನ ಆಗ್ತಾ ಇಲ್ಲ. ಅಂತ ನೀರು ಸೃಷ್ಟಿ ಮಾಡಿದರೆ ಏನ್ ಪ್ರಯೋಜನ ಇದೆ? ಅಂತ ನೀರಿನ ಜ್ಞಾನ ಮಾಡಿ ಏನ್ ಪ್ರಯೋಜನ ಇದೆ? ಅನ್ನ ಇದೆ, ಪೃಥ್ವಿ ಇದೆ. ಆ ಪೃಥ್ವಿಯಲ್ಲಿ ಬೆಳೆದ ಅನ್ನವನ್ನು ಊಟ ಮಾಡಿದ್ರೆ ಹೊಟ್ಟೆ ತುಂಬುತ್ತದೋ ಇಲ್ಲೋ? ನಿಮಗೆ ಸಾಕನಿಸ್ತದೋ ಇಲ್ಲೋ? ಹೊಟ್ಟೆ ತುಂಬುವಷ್ಟು ಶಕ್ತಿಯನ್ನ ಆ ಅನ್ನದಲ್ಲಿ ದೇವರು ಇಟ್ಟಿದ್ದಾನೆ. ಇದೇ ವಿಶೇಷ. ಸಾಮಾನ್ಯ ಏನು? ಅಕ್ಕಿ ಅಂದರೆ ಅಕ್ಕಿಯಲ್ಲಿ ದೇವರಿದ್ದಾನೆ, ಇದು ಸಾಮಾನ್ಯ ಜ್ಞಾನ. ಅಕ್ಕಿಯಲ್ಲಿ ಇದ್ದು ಭಗವಂತ ಆಯಾ ವ್ಯಕ್ತಿಗೆ ಅಷ್ಟಷ್ಟು ಊಟ ಮಾಡಿದ್ದಕ್ಕೆ ಅಷ್ಟಷ್ಟು ಅವನಿಗೆ ಹೊಟ್ಟೆ ತುಂಬಿಸಿ ಸಮಾಧಾನ ಆಗುವಂತೆ ಮಾಡ್ತಾನೆ, ಇದೇ ವಿಶೇಷ ಜ್ಞಾನ. ಹೀಗೆ ಸಕಲ ಪದಾರ್ಥಗಳಲ್ಲಿ ನಾವು ತಿನ್ನುವ ಪ್ರತಿನಿತ್ಯ ಅನ್ನ ಅಂತ ಸಲುವಾಗಿ ಅದನ್ನು ಉದಾಹರಣೆ ಕೊಟ್ಟೆ ನಾನು. ಯಾವ್ದಾವ ಪದಾರ್ಥಗಳಿವೆಯೋ ಜಗತ್ತಿನಲ್ಲಿ ಆ ಎಲ್ಲ ಪದಾರ್ಥಗಳ ಜ್ಞಾನ ಮಾಡಿಕೊಳ್ಳಬೇಕು. ಆದರೆ ಏನರ್ಥ? ಅದರಲ್ಲಿ ದೇವರಿದ್ದಾನೆ ಅಂತ ಅರ್ಥ ಮಾಡಿಕೊಳ್ಳಬೇಕು. ಇತ್ತು ಸಕಲ ಸತ್ತಾ ಪ್ರತೀತಿ ಪ್ರವೃತ್ತಿಗಳನ್ನು ಭಗವಂತ ನಮಗೆ ಆ ಪದಾರ್ಥಕ್ಕೆ, ಆ ಪದಾರ್ಥದಿಂದ ಆಗುವ ನಮಗೆ ಕೊಡ್ತಾನೆ ಅಂತ ತಿಳಿಯಬೇಕು. ಇದು ವಿಶೇಷ ಜ್ಞಾನ. ಸ್ವಲ್ಪ ಕಷ್ಟ ಮಾಡ್ತೇನೆ ನೋಡ್ರಿ. ಸ್ವಲ್ಪ ನೀವು ಗೊತ್ತಿದ್ದೀರಾ ಅಂತಂದ್ಮೇಲೆ, ಮಹಾಭಾರತ ಸಾಮಾನ್ಯ ಗ್ರಂಥ ಅಲ್ಲ, ಅದರಲ್ಲಿದ್ದ ಗೀತೆ ಇದು ಸಾಮಾನ್ಯ ಗ್ರಂಥ ಅಲ್ಲ. ಅದರಲ್ಲಿದ್ದ ಏನು ತತ್ವ ಕೃಷ್ಣ ಮಾಡುವಂತಹದ್ದು ಉಪದೇಶ ಏನು ಸ್ವಲ್ಪ ನಿಮಗೆ ತಿಳಿಸುವ ಪ್ರಯತ್ನ ಮಾಡುತ್ತೇನೆ. ಈಗ ವಿಶೇಷ ಜ್ಞಾನ ಅಂದರೆ ಏನು? ನಿಮಗೆಲ್ಲ ಪರಮಾಣುಗಳು ಗೊತ್ತಿವೆ, ಪರಮಾಣುಗಳು ಗೊತ್ತಿವೆ. ಆ ಎಲ್ಲ ಪರಮಾಣುಗಳಿಂದಲೇ ಪದಾರ್ಥ ನಿರ್ಮಾಣ ಆಗುವುದು, ಇದು ಗೊತ್ತಿದೆ. 2 ಪರಮಾಣು ಸೇರಿ, 3 ಪರಮಾಣು ಸೇರಿ, ಅನೇಕ ಪರಮಾಣು ಸೇರಿ ಒಂದು ಪುಸ್ತಕ ಅಂತ ಆಗ್ತದೆ, ಒಂದು ಗಡಿಗೆ ಅಂತ ಆಗ್ತದೆ, ಒಂದು ಟೇಬಲ್ ಅಂತ ಆಗ್ತದೆ, ಒಂದು ಮೈಕ್ ಅಂತ ಆಗ್ತದೆ, ಮನೆ ಅಂತ ಆಗ್ತದೆ, ಮಠ ಅಂತ ಆಗ್ತದೆ. ಸಾವಿರಾರು ಅನಂತಾನಂತ ಪರಮಾಣುಗಳು ಸೇರಿ ಒಂದು ಮನೆ, ಒಂದು ಮಠ, ಹೀಗೆಲ್ಲ ಪದಾರ್ಥಗಳು ನಿರ್ಮಾಣವಾಗ್ತದೆ. ಪರಮಾಣುಗಳು ಇಲ್ಲದೇನೆ ಏನೂ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಆ ಪರಮಾಣುಗಳಲ್ಲಿಯೂ ಕೂಡ ಅನಂತಾನಂತ ಭಾಗಗಳಿವೆ ಅಂತ ನಮ್ಮ ಶಾಸ್ತ್ರ. ಹೌದಾ? ಇಲ್ಲಿ ವಿಶೇಷ ಏನು ತಿಳ್ಕೋಬೇಕಾಗಿದೆ ಅಂತಂದ್ರೆ, ಆ ಎಲ್ಲಾ ಪರಮಾಣುಗಳ ಮೇಲೂ ಪರಮಾತ್ಮನಿಗೆ ಒಡೆತನ ಇದೆ, ಹಕ್ಕಿದೆ. ಈ ಪರಮಾಣುಗಳಿಂದಲೇ ಈ ಪದಾರ್ಥಗಳು ಹುಟ್ಟಬೇಕು. ಹುಟ್ಟಿದ ಪದಾರ್ಥ ಯಾವ ವ್ಯಕ್ತಿ ಜೊತೆಗೆ ಸಂಪರ್ಕವಾಗ್ತದೆ, ಎಷ್ಟು ಜನದೊಟ್ಟಿಗೆ ಸಂಪರ್ಕವಾಗುವುದು. ಉದಾಹರಣೆ, ಈಗ ನೀವು ಒಂದು ಶಾಟಿಯನ್ನು ಹಚ್ಕೊಂಡಿದ್ದೀರಿ, ಒಂದು ಧೋತ್ರವನ್ನು ಉಟ್ಕೊಂಡಿದ್ದೀರಿ, ಚಾಪಿಯನ್ನು ಹಚ್ಕೊಂಡಿದ್ದೀರಿ, ಮೈಕ್ ಹುಟ್ಟಿದೆ. ಈ ಮೈಕ್ ಹುಟ್ಟಿದ ಮೇಲೆ ಈ ಮೈಕಿನಲ್ಲಿ ಎಷ್ಟು ದಿನ ಯಾರ್ಯಾರು ಮಾತನಾಡಬೇಕು, ಯಾರ್ಯಾರು ಮಾತನಾಡುತ್ತಾರೆ,
ಈ ಮೈಕಿನಲ್ಲಿದ್ದ ಪರಮಾಣುಗಳು ಯಾವ ಪದಾರ್ಥಗಳ ಜೊತೆಗೆ ಹಿಂದೆ ಸಂಪರ್ಕದಲ್ಲಿ ಇದ್ದವು, ಆ ಎಲ್ಲಾ ಪದಾರ್ಥಗಳ ಪರಮಾಣು ಜೊತೆಗೆ ಸಂಬಂಧ ಇದ್ದ ಪರಮಾಣುಗಳಲ್ಲಿದ್ದ ಆ ಘಟಪಟಾದಿಗಳು ಅವೆಲ್ಲ ಎಷ್ಟು ದಿವಸ ಇದ್ದು ಎಷ್ಟು ದಿವಸ ಇರ್ತದೆ, ಯಾರದನ್ನು ಹುಟ್ಟಿಸ್ತಾರೆ, ಯಾರದನ್ನು ನಾಶ ಮಾಡುತ್ತಾರೆ, ಅಲ್ಲಿ ನಾಶಗೊಂಡ ಪರಮಾಣು ಈಗ ಇಲ್ಲಿ ಬಂದು ಸೇರಿದೆ. ಇದು ಈ ಪರಮಾಣುಗಳಿಂದ ನಿರ್ಮಾಣವಾದ ಈ ಮೈಕು ಇಷ್ಟು ಪದಾರ್ಥ, ಇಷ್ಟು ದಿನ, ಇಷ್ಟು ಜನ ಸಂಪರ್ಕ ಇದಕ್ಕೆ ಆಗ್ತದೆ ಅಂತ ಸಕಲ ಜ್ಞಾನ ದೇವರಿಗೆ ಅನಾದಿ ಕಾಲದಿಂದಲೂ ಅನಂತ ಕಾಲದವರೆಗೆ ಇದೆ ಅಂತ ನಾವು ತಿಳಿದುಕೊಂಡರೆ ಇದು ವಿಶೇಷ ಜ್ಞಾನ. ಸುಮ್ಮನೆ 2 ನಿಮಿಷದಲ್ಲಿ ಮುಗಿಸಿದ್ದೇನೆ. ಹೆಗ್ಗಿಸಿದಂತೆ ಬೆಳೀತಾ ಹೋಗ್ತೀವಿ. ಹೀಗೆ ಅನಂತ ಪರಮಾಣುಗಳಿವೆ. ಹೀಗೆ ಅನಂತ ಪರಮಾಣುಗಳು ಅನಂತ ಪದಾರ್ಥ ಜೊತೆಗೆ ಸಂಪರ್ಕದಲ್ಲಿ ಇವೆ. ಅಂದ ಮೇಲೆ ಅನಂತ ಪದಾರ್ಥಗಳು ಹುಟ್ಟಿದ ಮೇಲೆ ಎಷ್ಟು ದಿನ ಇರುತ್ತದೆ, ಯಾವ ಜನ ಜೊತೆಗೆ ಸಂಪರ್ಕವಾಗ್ತದೆ, ಅದರಿಂದ ಏನೇನು ಅವರು ಉಪಕಾರ ಪಡಿತಾರೆ, ಆಮೇಲೆ ಅವರು ಸಾಯ್ತದೆ ಯಾವಾಗ, ಎಲ್ಲ ಗೊತ್ತದೆ. ಹಾಗಾಗಿ ಇಷ್ಟು ಅದ್ಭುತವಾದ ಜ್ಞಾನ ಇದು ನನ್ನ ಜ್ಞಾನ. ಇದು ಕರ್ಮದಿಂದ ಸಿಗ್ತದೆ ನಿಮಗೆ. ಕರ್ಮವನ್ನು ಮಾಡಿ ನೀವು ಪರಿಪಕ್ವರಾದಿರಲ್ಲ, ಆಗ ಗುರುಗಳು ಹಿಂದಿನ ಕಾಲದೆಲ್ಲ ಆಗಿರ್ತಿತ್ತು. ಗುರುಗಳು ಇವನು ಎಷ್ಟು ಶ್ರದ್ಧಾವಂತ ಇದ್ದಾನೆ, ಇವನು ಎಷ್ಟು ವಿಶ್ವಾಸ ಇದೆ ದೇವರಲ್ಲಿ ಗುರುಗಳಲ್ಲಿ ಅಂತ ಹೇಳಿ ಮಂದಿಗೆ ಸೇವಾ ಮಾಡಿಸಿ 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 ವಿದ್ಯಾ ಕಲಿಸ್ತಾ ಇದ್ದಿಲ್ಲ. ಅವನಿಗೆ ಸೇವಾ ಮಾಡಿಸೋದು, ಮಂದಿಗೆ ಅವನನ್ನು ದುಡಿಸುವುದು. ಅನಂತದಲ್ಲಿ ಕೊನೆಗೆ ನೀವು ಪರಿಪಕ್ವನಾಗಿದ್ದಾನೆ ಅಂತಂದ ಮೇಲೆ ಅವನ ತಲೆ ಮೇಲೆ ಕೈ ಇಟ್ಟು ಹೋಗಮ್ಮ ನೀವು ವಿದ್ಯೆ ಕಲಿತಿ ಅಂತ ಕೆಲಸ ಹೋಗಿ ನಿಮ್ಮ ಮನೆಗೆ ಹೋಗಿ ಎಲ್ಲ ವಿದ್ಯೆ ಬಂದ್ಬಿಡ್ತಿತ್ತು ಅವನಿಗೆ. ಆ ಗುರುಗಳು ಹಾಗಿರ್ತಿದ್ರು, ವಿದ್ಯೆ ಕಲಿಯೋ ವಿದ್ಯಾರ್ಥಿನೂ ಹಾಗಿರ್ತಿದ್ದ, ಆ ಕಾಲನೂ ಹಾಗಿರ್ತಿತ್ತು, ಯುಗನೂ ಹಂತಾಗ್ತಿತ್ತು. ಹಾಗಾಗಿ ಆಗ್ತಿತ್ತು. ಹೇಳೋ ತಾತ್ಪರ್ಯ ವಿದ್ಯೆಗೆ, ಜ್ಞಾನಕ್ಕೆ ಅಷ್ಟು ಪ್ರಾಶಸ್ತ್ಯ ಇದೆ. ಹೀಗೆ ಪರಮಾತ್ಮ ಕರ್ಮದಿಂದ ಸಿಗುವ ಜ್ಞಾನ ಇಂಥದ್ದು. ಮತ್ತು ನನ್ನ ಜ್ಞಾನ ನೀವು ಮಾಡಿಕೊಳ್ಳಿ. ನನ್ನ ಜ್ಞಾನ ಇಂಥದ್ದು ಗೊತ್ತಾ ಅಂತಂದ್ರೆ, ಕೃಷ್ಣ ಅರ್ಜುನನಿಂದ ಪ್ರಾರ್ಥಿತನಾಗಿ ಅರ್ಜುನ ಪ್ರಾರ್ಥನೆ ಮಾಡ್ತಾನೆ. ಮತ್ತೆ ದೇವರು ನಿನ್ನ ಜ್ಞಾನವನ್ನು ಮಾಡಿಸು ನನಗೆ ನೀನು. ಮದನುಗ್ರಹಾಯ ಪರಮಂ ಮುಖ್ಯಂ ಅಧ್ಯಾತ್ಮ ಸಂಗೀತಂ ಯತ್ ಯೋಕ್ತಂ ವಚಸ್ತೇನ ಮೋಹೋಯಂ ವಿಗತೋ ಮವ ಭವಾಪ್ಯಯೋ ಹಿ ಭೂತಾನಾಂ ಶ್ರುತೋ ವಿಸ್ತರಶೋ ಮಯಾ ಮನ್ಯಸೇ ಯದಿದಚ್ಛಕ್ಯಂ ಮಯಾ ದೃಷ್ಟಮಿತಿ ಪ್ರಭೋ ಯೋಗೇಶ್ವರ ತ್ವಮೇತ್ವಂ ದರ್ಶಯಾತ್ಮಾನಮವ್ಯಯಂ. ಹಿಂದೆ ಅನೇಕ ಇವೆ. ಹಾಗಾದ್ರೆ ಜ್ಞಾನದ ಮೇಲೆ ವಿಶೇಷ ಜ್ಞಾನ, ಯಾರ ಜ್ಞಾನ ಮಾಡಿಕೊಳ್ಳಬೇಕು? ದೇವರ ಜ್ಞಾನ. ಆ ದೇವರ ಎಂಥವನಿದ್ದಾನೆ, ಅವನ ಲಕ್ಷಣ ಏನು ಅಂತ ಎಲ್ಲ ಪ್ರಶ್ನೆ ಮಾಡ್ತಾರೆ. ದೇವರು ಇವನು ಗುಣಪೂರ್ಣನಾದ ಬ್ರಹ್ಮ. ಆ ಬ್ರಹ್ಮನ ಜ್ಞಾನ ಮಾಡಿಕೊಂಡಾಗ ಜೀವನ ಸಾರ್ಥಕವಾಗ್ತದೆ. ಆ ಬ್ರಹ್ಮನ ಎಂಥವನಿದ್ದಾನೆ, ಏನಿದ್ದಾನೆ, ಅವನ ಜ್ಞಾನವನ್ನು ಮಾಡಿಸುವಂತಂದಾಗ ಕೃಷ್ಣ ಅರ್ಜುನನಿಗೆ ಒಂದು ಮಹತ್ತರವಾದ ಉಪದೇಶವನ್ನು ಮಾಡುವ ದ್ವಾರ ಅರ್ಜುನನಿಗೆ ವಿಶ್ವರೂಪ ದರ್ಶನ ಮಾಡಿಸ್ತಾನೆ. ವಿಶ್ವರೂಪ ಅದರ ಬಗ್ಗೆ ಕಲ್ಪನಾ ಇರಬೇಕು. ಹಾಗಾಗಿ ಗೀತೆಯಲ್ಲಿ ಅನೇಕ ಅಂಶಗಳನ್ನು ಮಾತ್ರ ಹೇಳ್ತಾ ಇದ್ದೇನೆ. ಆ ಪರಮಾತ್ಮನ ವಿಶ್ವರೂಪ ಅಂದ್ರೆ ಏನು ನಮಗೆ ನೋಡ್ಲಿಕ್ಕೆ ಸಿಗ್ತದೆ. ಯಾರೋ ಹುಚ್ಚರು ಫೋಟೋಗಳನ್ನು ಮಾಡಿಟ್ಬಿಟ್ಟಿರ್ತಾರೆ. ಒಂದು ದೇವರಿಗೆ ಒಂದು ಮುಖ, ಅಥವಾ ಒಂದು 10, 20, ಒಂದು 30 ಮುಖ, ಒಂದು 16 ಕೈಗಳು, ಆಮೇಲೆ ಒಂದು 16 ಆಯುಧಗಳನ್ನು ಇಟ್ಟು ಇದು ದೇವರ ವಿಶ್ವರೂಪ ಅಂತ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಅಟ್ಟೆ ಗೊತ್ತಿರ್ತದೆ, ಅಥವಾ ಫೋಟೋದಲ್ಲಿ ಅಟ್ಟೆ ಮಾಡ್ಲಿಕ್ಕೆ ಬರ್ತದೆ. ಹಾಗಾಗಿ ನಾನ್ಸೆನ್ಸ್ ಅಂತ ಹೇಳ್ತಾರೆ ಶಾಸ್ತ್ರ. ಆಗ ಮಾಡಿದರೆ ದೇವರ ಸ್ವಾತಂತ್ರ್ಯಕ್ಕೆ, ದೇವರ ಅನಂತ ಶಕ್ತಿಗೆ ಇದು ದೇವರಿಗೆ ಅಪರಿಪೂರ್ಣ ಅಂತ ಮಾಡಿಟ್ಟಂತೆ ಆಗ್ತದೆ. ಬಹಳ ಅದ್ಭುತ ಇದೆ. ಇದಕ್ಕೆಲ್ಲ ಸಮಯ ಬೇಕು ಅಂದ್ರೆ ಹೇಳಲಿಕ್ಕೆ ಸಾಧ್ಯ. ಅಂತ ವಿಶ್ವರೂಪವನ್ನ ಪರಮಾತ್ಮ ನೀನು ನನಗೆ ತೋರಿಸು ಅಂತ ಅರ್ಜುನ ಪ್ರಾರ್ಥನೆ ಮಾಡ್ತಾನೆ. ಏನದು ವಿಶ್ವರೂಪ? ವಿಶ್ವರೂಪದ ಕಾನ್ಸೆಪ್ಟ್ ಏನಿದೆ ಶಾಸ್ತ್ರದಲ್ಲಿ? ವಿಶ್ವರೂಪ ಅಂದ್ರೆ ಏನು ಅಂತಂದ್ರೆ ಬಹಳ ಅದ್ಭುತ. ಆ ವಿಶ್ವರೂಪವನ್ನು ನೀನು ನೋಡ್ತೀಯಾ ಅಂತಂದಾಗ ಅವಶ್ಯ ನೋಡ್ತೇನೆ, ಆದ್ರೆ ಈ ಕಣ್ಣಿನಿಂದ ನೋಡ್ಲಿಕ್ಕೆ ಆಗ್ತದೋ ಇಲ್ಲೋ ಗೊತ್ತಿಲ್ಲ, ನನಗೆ ನೋಡ್ಲಿಕ್ಕೆ ಯೋಗ್ಯತೆ ಆದನೋ ಇಲ್ಲೋ ಗೊತ್ತಿಲ್ಲ. ಅದನ್ನು ನೀನೇ ತಿಳಿದು ನನಗೆ ನೀನು ಹೇಳಬೇಕು, ತಿಳಿಸಬೇಕು, ನೋಡಿಸ್ಬೇಕು. ನತುಮಾಂ ಶಕ್ಯಸೇ ದ್ರಷ್ಟುಂ, ನನ್ನ ಹಠಕ್ಕೆ ನೀನು ತೋರಿಸೋ ಕಾರಣ ಇಲ್ಲ.
ನನಗೆ ನೋಡಲು ಯೋಗ್ಯತಾ ಇದ್ದರೆ ಅದನ್ನು ತೋರಿಸು ದೇವರು, ಇಲ್ಲದೆ ತೋರಿಸ್ಲಿಕ್ಕೆ ಹೋಗ್ಬೇಡ ನೀನು. ಏನದು ವಿಶ್ವರೂಪ ಅಂದ್ರೆ ಪಶ್ಚಮೇ ಪಾರ್ಥರೂಪಾಣಿ ಶತಸೋತ ಸಹಸ್ರಶಃ ನಾನಾ ವಿಧಾನಿ ದಿವ್ಯಾನಿ ನಾನಾ ವರ್ಣಾಕೃತೀನಿ ಚ. ಪಾರ್ಥ ಪಶ್ಚಮೇ ರೂಪಾಣಿ ಶತಶೋತ ಸಹಸ್ರಶಃ, ಸಾವಿರಾರು ರೂಪಗಳಿವೆ, ಅನಂತಾನಂತ ರೂಪಗಳಿವೆ. ಅನಂತಾನಂತ ಅಂದ್ರೆ ನೂರಾರು ಗುಂಪುಗಳು, ಸಾವಿರಾರು ಸಹಸ್ರಾರು ಗುಂಪುಗಳಿವೆ. ಅಂತ ನಾನಾ ವಿಧಾನಿ ದಿವ್ಯಾನಿ ನಾನಾ ವರ್ಣಾಕೃತೀನಿ ಚ. ಶ್ಲೋಕವನ್ನು ಓದಿದ್ರೆ ಏನೂ ಅರ್ಥ ಆಗುವುದಿಲ್ಲ. ಏನಿದೆ? ಅನಂತ ರೂಪಗಳಿವೆ, ಅನಂತ ಕ್ರಿಯಾಗಳಿವೆ, ಅನಂತ ಗುಣಗಳಿವೆ, ಅನಂತ 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 ಅಂತ ಅನ್ನೋ ಶಬ್ದವನ್ನು ಹೇಳಿಬಿಡ್ತೇವೆ. ಏನ್ ಹೀಗಾದ್ರೆ? ಹೀಗಂದ್ರೆ ಏನು ಅಂದ್ರೆ, ಈಗ ಕೃಷ್ಣ ರೂಪ ಇದೆ, ಇಲ್ಲಿ ವೆಂಕಟೇಶ ದೇವರಿದ್ದಾರೆ, ಶ್ರೀನಿವಾಸ ದೇವರು. ಶ್ರೀನಿವಾಸ ದೇವರು ಕೃಷ್ಣ, ರಾಮ, ವೇದವ್ಯಾಸ, ಧನ್ವಂತರಿ, ಕಪಿಲ, ಹಯಗ್ರೀವ ಇವೆಲ್ಲ ರೂಪ ಇವೆ. ಹೀಗೆ ಎಷ್ಟು ರೂಪಗಳಿವೆ? ಅನಂತ ರೂಪಗಳಿವೆ. ಹೌದಾ? ನಮಗೆ ಗೊತ್ತಿದ್ದು ಒಂದು 4 ರೂಪಗಳು, ಬಾಯಿಗೆ ಬಂದ ರೂಪಗಳನ್ನ ದೇವರಿಗೆ ನಾಮದಿಂದ ದೇವರನ್ನ ಕರೀತೇವೆ. ಶಾಸ್ತ್ರದಲ್ಲಿ ಹೇಳಿದ ಪ್ರಕಾರ ವಿಷ್ಣು ಸಹಸ್ರನಾಮದಿಂದ 1000, ಅಜಿತಾದಿ ಸಹಸ್ರ, ಹೀಗೆ ಲಕ್ಷ, ಅನಂತ ತನ ಬಂದಂಥದ್ದು. ಅನಂತ ಅನಂತ ರೂಪಗಳಿವೆ. ಆ ಅನಂತಾನಂತ ರೂಪಗಳು ಒಂದು ಕಡೆಗೆ ಸೇರಿದರೆ ಅದೊಂದು ವಿಶ್ವರೂಪ ಅಂತ ಹೇಳ್ತದೆ ಶಾಸ್ತ್ರ. ಕೃಷ್ಣ, ವೇದವ್ಯಾಸ ಇತ್ಯಾದಿ ಅನಂತ ರೂಪಗಳು ಅದನ್ನು ಒಂದು ಕಡೆ ಕೂಡಿಸಿ ಶೀಕರಣೆ ಮಾಡಿದಂತೆ. ನೀವು ಹಾಲು ಪಂಚಾಮೃತ ಮಾಡ್ತಿರಲ್ಲ, ಹಾಲು, ಮೊಸರು, ತುಪ್ಪ, ಸಕ್ಕರೆ, ಹಣ್ಣುಗಳು, ಜೇನುತುಪ್ಪ ಅವೆಲ್ಲ ಸೇರಿದ್ರೆ ಒಂದು ಪಂಚಾಮೃತ ಆಗ್ತದೋ ಇಲ್ಲೋ. ಹಾಗೆ ವಿಶ್ವರೂಪ ಅಂದ್ರೆ ಏನು? ಎಲ್ಲಾ ರೂಪಗಳ ಸಮ್ಮಿಶ್ರಣೆ, ಅದೇ ವಿಶ್ವರೂಪ. ಬಾಯಿಂದ ಅಂದು ಬಿಡುತ್ತೇವೆ, ಇದನ್ನೇನು ಅರ್ಥ ಏನ್ ಮಾಡ್ಕೋಬೇಕು? ಹಾಗಾದ್ರೆ ಎಲ್ಲಾ ರೂಪಗಳ ಸಮ್ಮಿಶ್ರಣೆ ಇದೇ ವಿಶ್ವರೂಪ ಅಂದ್ರೆ ಏನರ್ಥ? ದೇವರೇ ಅದನ್ನು ವಿವರಣೆ ಮಾಡ್ತಾನೆ. ನಮ್ಮ ಬುದ್ಧಿಗೆ ನಲಿಕಿದಷ್ಟು ನಾನು ಹೇಳಿ ಪ್ರಯತ್ನ ಮಾಡ್ತೇನೆ. ಪಶ್ಚಮೇ ಪಾರ್ಥರೂಪಾಣಿ ಶತಶೋಧ ಸಹಸ್ರಶಃ ನಾನಾ ವಿಧಾನಿ ದಿವ್ಯಾನಿ ನಾನಾ ವರ್ಣಾಕೃತೀನಿ ಚ. ಅಂದರೆ ದೇವರಿಗೆ ಈಗ ಕೃಷ್ಣ ರೂಪ ಅವು ಅನಂತ ಇವೆ. ಒಂದೇ ಕೃಷ್ಣ ರೂಪ ಅನಂತ ಇದೆಯೋ ಇಲ್ಲೋ? ಅನಂತ ಇದೆ. ಒಂದೇ ರಾಮರೂಪನೂ ಅನಂತ ಇದೆಯೋ ಇಲ್ಲೋ? ಅನಂತ ಇದೆ. ಒಂದೇ ವೇದವ್ಯಾಸ ದೇವರ ರೂಪನೂ ಅನಂತ ಇದೆಯೋ ಇಲ್ಲೋ? ಅನಂತ ಇದೆ. ಆ ಎಲ್ಲ ರೂಪಗಳು ಸೇರಿದರೆ ಅದು ಅನಂತವಾಗ್ತದೆ. ಮತ್ತೊಮ್ಮೆ ಹೇಳ್ತೀನಿ ಕೇಳಿ. ಈಗ ಶ್ರೀನಿವಾಸ ದೇವರಿದ್ದಾರೆ. ಶ್ರೀನಿವಾಸ ದೇವರು ಒಂದೇ ಅಲ್ಲ, ಅನಂತ ಶ್ರೀನಿವಾಸ. ಶ್ರೀನಿವಾಸ ಒಂದೇ ರೂಪ, ಇದು ಅನಂತ ಇದೆ. ಕೃಷ್ಣ ಇದ್ದಾನೆ, ಆ ಕೃಷ್ಣನ ಒಂದೇ ರೂಪ ಅನಂತ ಇದೆ. ಕೃಷ್ಣನಾಗಿಯೇನೆ, ರಾಮನಾಗಿ ಅನಂತ ಅಲ್ಲ, ಕೃಷ್ಣ ಅಂತನ್ನುವ ರೂಪನೇ ಅನಂತ ಇದೆ. ರಾಮ ಅಂತನೂ ರೂಪನೇ ಅನಂತ ಇವೆ. ವೇದವ್ಯಾಸ ಅಂತ ರೂಪವೇ ಅನಂತ ಇದೆ. ಹಾಗೆ ಈ ಎಲ್ಲ ರೂಪಗಳು ಅನಂತವಾಗಿವೆ. ಈ ಎಲ್ಲ ಅನಂತವಾದ ರೂಪಗಳು ಒಂದು ಸೇರಿದರೆ ವಿಶ್ವರೂಪ, ಅದು ಅನಂತ ಇದೆ. ಇದು ವಿಶ್ವರೂಪ. ಮತ್ತೊಂದು ಸ್ವಲ್ಪ ವಿವರಣೆ ಮಾಡ್ತಾರೆ. ಅಂದರೆ ಈಗ ನಮ್ಮ ಒಂದು ಕಣ್ಣಿದೆ, ಮೂಗಿದೆ, ಮೂಗಾದ ಮೇಲೆ ಇದು ಬಂದ್ರೆ ಕಪಾಳ ಬರ್ತದೆ, ಗಲ್ಲ. ಆ ಗಲ್ಲ ಆದ ಮೇಲೆ ಕಣ್ಣಿದೆ, ಕಣ್ಣಾದ ಮೇಲೆ ಕಿವಿ ಇದೆ, ಮುಗೀತು. ಹಾಗೆ ದೇವರಿಗೆ ಕಣ್ಣು ಎಷ್ಟಿದೆ? ಅನಂತವಾಗಿ ಕಣ್ಣಿದೆ. ದೇವರಿಗೆ ತಲೆ ಎಷ್ಟಿದೆ? ಅನಂತವಾದ ತಲೆ ಇದೆ. ಸ್ವಲ್ಪ ಗಮನ ಕೊಟ್ಟರೆ ಅರ್ಥ ಆಗ್ತದೆ. ಕಿವಿ ಎಷ್ಟಿದೆ? ಅನಂತ ಇದೆ. ಅಂದ್ರೆ ಏನು? ಅನಂತ ಕಿವಿಗಳು. ನಮಗೆಲ್ಲ 2 ಕಿವಿಗಳು. ದೇವರಿಗೆ ಕಿವಿಗಳೆಷ್ಟು? ಅನಂತ ಕಿವಿಗಳು. ಇದು ಒಂದರ್ಥ. ಇದ್ದ 2 ಕಿವಿಗಳು ಅಥವಾ ಇದ್ದ ಒಂದು ಕಿವಿನೂ ಅನಂತವಾಗಿದೆ. ಇದು ಅರ್ಥ ಆಗುವುದಿಲ್ಲ. ಅದು ಅರ್ಥ ಆಗುವುದಿಲ್ಲ, ಇದು ಅರ್ಥ ಆಗುವುದಿಲ್ಲ. ಸುಮ್ಮನೆ ಶಬ್ದವನ್ನ ಹೇಳ್ತೇವೆ. ಅಂದ್ರೆ ಏನು? ಸುಮ್ಮನೆ ಮುಂದೆ ಬರ್ತದೆ ಅಲ್ಲ. ಅದು ಹೇಳ್ತೇನೆ. ಈಗ ನಿಮ್ಮ ಕಣ್ಣಿನಲ್ಲಿ ದೇವರಿದ್ದಾನೆ, ಹೌದಾ? ಮೂಗಿನಲ್ಲಿ ದೇವರಿದ್ದಾನೆ. ಒಬ್ಬನೇ ದೇವರಲ್ಲ. ಮೂಗಿನಲ್ಲಿ ಅದಕ್ಕೆಲ್ಲ ಷೋಡಶಿ ಚತುರ್ದಶಿ ಬೇಕಾಗ್ತದೆ. ಕಣ್ಣಿನಲ್ಲಿ ದೇವರಿದ್ದಾನೆ, ಮೂಗಿನಲ್ಲಿ ದೇವರಿದ್ದಾನೆ. ಕಣ್ಣಿನಲ್ಲಿದ್ದ ದೇವರು ಬೇರೆ, ಮೂಗಿನಲ್ಲಿದ್ದ ದೇವರು ಬೇರೆ, ಬಾಯಿಯಲ್ಲಿದ್ದ ದೇವರು ಬೇರೆ.
ಕಿವಿಯಲ್ಲಿದ್ದ ದೇವರು ಬೇರೆ, ವಕ್ಷಸ್ಥಳದಲ್ಲಿದ್ದ ದೇವರು ಬೇರೆ, ಹೊಟ್ಟೆಯಲ್ಲಿದ್ದ ದೇವರು ಬೇರೆ, ಕೈ ಕಾಲುಗಳಲ್ಲಿದ್ದ ದೇವರು ಬೇರೆ, ಹೃದಯದಲ್ಲಿದ್ದ ದೇವರು ಬೇರೆ. ನಮ್ಮ ಒಂದು ದೇಹದಲ್ಲೇನೆ ದೇವರು ಅನಂತವಾಗಿದ್ದಾನೆ. 74,000 74,000 ನಾಡಿಗಳಿವೆ. ಕಣ್ಣಿನಲ್ಲಿ ಅನೇಕ ನರಗಳಿವೆ, ದೇಹದಲ್ಲಿ ಅನೇಕ ನರಗಳಿವೆ. ಆ ಎಲ್ಲ ಎಷ್ಟು ನರಗಳು ಅದು? ಅನಂತ ನರಗಳು ಅದು, ಅನಂತ ನಾಡಿಗಳು ಅದು. ನಮ್ಮ ದೇಹದಲ್ಲೇನೆ ದೇವರು ಅನಂತ ರೂಪಿಯಾಗಿ ಇದ್ದಾನೆ. ಹಾಗೆ ಎಷ್ಟು ಜೀವರಾಶಿಗಳಿದ್ದಾರೆ? ಅನಂತ ಜೀವರಾಶಿಗಳಿದ್ದಾರೆ. ಅನಂತ ಜೀವರಾಶಿಗಳಲ್ಲಿ ದೇವರು ಅನಂತವಾಗಿ ಇದ್ದಾನೆ. ಇದು ದೇವರ ರೂಪಗಳು ಪ್ರತ್ಯೇಕ. ಹೌದಾ? ದೇವರ ರೂಪಗಳು ಅನಂತವಾಗಿವೆ. ದೇವರ ಪ್ರತ್ಯೇಕ ರೂಪವೂ ಅನಂತವಾಗಿದೆ. ನಾವು ಅದಕ್ಕೆ ಹೇಳಿದ್ದೆ, ಎಷ್ಟು ಹಿಗ್ಗಿಸ್ತಾ ಹೋಗ್ತೀನಿ, ನೀವು ಕೇಳಿದ್ದಕ್ಕೆ ನಾನು ಹೇಳ್ತಾ ಹೋದೆ. ಎಷ್ಟು ಹಿಗ್ಗಿಸ್ತೀನಿ ಅಷ್ಟು ಬೆಳೀತದೆ ಇದು. ನಮಗೆ ತಲೆಗೆ ತೋಚಲು ಎಷ್ಟು ಸಾಧ್ಯವಿದೆ ಅಷ್ಟು ತೋರಿಸ್ತದೆ. ಸ್ಟಾಪ್ ಆಗಿಬಿಡ್ತದೆ, ನಿಂತು ಬಿಡುತ್ತದೆ. ಯಾಕೆ? ನಮ್ಗೆ ಶಕ್ತಿ ಕಮ್ಮಿ ಆಗ್ತದೆ, ತಲೆ ಬೇನೆ ಆಗ್ತದೆ. ಇಬ್ರು ವ್ಯಕ್ತಿ ಇದ್ದಾರೆ, ಹೇಳ್ತಿದ್ದಾರೆ. ಇಬ್ರು ವ್ಯಕ್ತಿ ಇದ್ದಾರೆ. ಈಗ ನೀವೊಬ್ಬರು ಇದ್ದೀರಿ, ಇವರೊಬ್ರು ಇದ್ದಾರೆ. ಬೀಗರು ಬಗ್ಲಿ ಕೂತೀರಿ ಇಬ್ರು ಚಸ್ಮಾ ಇಲ್ಲ, ಅವ್ರಿಗೆ ಚಸ್ಮಾ ಅದ. ಅವ್ರಿಗೂ ನೀವು ಇಬ್ರು ಕೂಡಿಸಿ ಒಂದ್ ಕಡೆ ಎಲ್ಲೋ ಊರಿಗೆ ಹೋಗ್ಬೇಕಾಗಿದೆ, ಅಥವಾ ಬೇರೆ ಕಡೆಗೆ ಎಲ್ಲೋ ಒಂದ್ ಕಡೆ ಊಟಕ್ಕೆ ಹೋಗ್ಬೇಕಾಗಿದೆ. ನಿಮ್ಮನ್ನ ಕರೆದುಕೊಂಡು ಹೋಗ್ಲಿಕ್ಕೆ ಒಂದು ಗಾಡಿ ಬರ್ತಾ ಇದೆ. ನೀವಂದ್ರಿ, ಯಜಮಾನ್ರೆ ಗಾಡಿ ಬಂತು, ರೆಡಿ ಆಗಿದೆ. ಎಲ್ಲಿ ಬಂದಿದ್ರಿ? ಸುಳ್ಳು ಮಾತಾಡ್ಬಿಟ್ರಿ, ಸುಮ್ಮಿರ್ರಿ. ಎಲ್ಲಿ ಬಂದಿದೆ? ನಮ್ಮ ಧಾರವಾಡ ಭಾಷೆ ಕಳೆದಿದೆ. ಎಲ್ಲಿ ಬಂದಿದೆ? ಬಂದಿಲ್ಲ. ಯಾಕ್ರಿ? ಅಲ್ಲಿ ಬರ್ಲಿಕ್ಕೆ ನೋಡ್ರಿ ಅಂದಾಗ ನೋಡಿದ್ರು, ತಡೆ, ಹಾಗಾದ್ರೆ ಒಂದು ನಿಮಿಷ, ಅವ್ರಿಗೆ ಕಂಡಿಲ್ಲ. ಯಾಕಂದ್ರೆ ಅವ್ರು ಚಸ್ಮಾ ಹಾಕೊಂಡಿಲ್ಲ, ಚಸ್ಮಾ ತೆಗೆದಿಟ್ಟ, ಚಸ್ಮಾ ಕೊಡೋಣ ಅವ್ರಿಗೆ ಅಂತ ಹೇಳಿ ನೀವು ಬೀಗರೆದ್ದು ಅವ್ರಿಗೆ ಚಸ್ಮಾ ಕೊಟ್ರಿ. ಅವ್ರು ಚಸ್ಮಾ ಹಾಕೊಂಡ್ರು. ಹೌದು, ಅವ್ರು ಬರ್ಲಿಕ್ಕತ್ತದ ಅಂದ್ರೆ ನೀವು ಹೇಳಿದ್ದು ಸುಳ್ಳಿತ್ತ? ಇಲ್ಲ, ಕರೆ ಇತ್ತು. ನೀವು ಹೇಳಿದ್ದು ಸುಳ್ಳಿತ್ತ? ಕರೆ ಇತ್ತು. ಅವ್ರು ಚಸ್ಮಾ ತೆಗೆದಾಗ ಅವ್ರಿಗೆ ಕಾಣದೇ ಇದ್ದದ್ದು ಅವ್ರು ಹೇಳಿದ್ದಾರೆ. ಪಾಪ ನಿಮ್ಮ ಕಣ್ಣು ಚಲೋ ಅಲ್ವ, ನೀವು ಅದನ್ನು ನೋಡಿರಿ, ಅದನ್ನು ಹೇಳಿರಿ. ಹಾಕೊಂಡ ಮೇಲೆ ಅವ್ರಿಗೆ ಕರೆ ಏನದ ಕಾಣ್ತಾ ಇದೆ ಅದನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ಏನರ್ಥ ಆಯ್ತು? ಇದ್ದ ಪದಾರ್ಥವನ್ನ ನಮಗೆ ನೋಡ್ಲಿಕ್ಕೆ ಆಗ್ತದೆ, ನೋಡ್ಲಿಕ್ಕೆ ಆಗೋದಿಲ್ಲ. ಇನ್ನು ನಿಮ್ಗಿಂತ ತಳಗಿನ ವಯಸ್ಸಿನವನಿದ್ದಾನೆ, ನನಗಿಂತ ತಳಗಿನ ವಯಸ್ಸಿದ್ದಾನೆ, ಇನ್ನ ಚುರುಕಿರ್ತದೆ ಕಣ್ಣು, ಇನ್ನ ಶಾರ್ಪ್ ಇರ್ತದೆ, ಇನ್ನ ದೂರಿನ ಪದಾರ್ಥವನ್ನು ನೋಡ್ಲಿಕ್ಕೆ ಸಾಮರ್ಥ್ಯ ಇರ್ತದೆ ಅವನಿಗೆ. ನಿಮಗ್ ಕಾಣಕ್ಕಿಲ್ಲ, ನಮ್ಮೆಲ್ಲ ಪದಾರ್ಥ ಇಲ್ವಾ? ಹಾಗೆ ಇದೆ ಎಲ್ಲ ತತ್ವಗಳು, ಹಾಗೆ ಇದೆ ಈ ಶಾಸ್ತ್ರಗಳು, ಹಾಗೆ ಇದೆ ಎಲ್ಲ ಸಿದ್ಧಾಂತಗಳು. ಎಷ್ಟು ನಾವು ವಿಚಾರ ಮಾಡ್ಲಿಕ್ಕೆ ಸಾಧ್ಯ, ನಮ್ಮ ಬುದ್ಧಿಗೆ ಸಾಧ್ಯವಿದೆಯೋ ಅಷ್ಟು ಬುದ್ಧಿ ಮಾಡಿದಷ್ಟು, ವಿಚಾರ ಮಾಡಿದಷ್ಟು ದೇವರಲ್ಲೇ ಮುಗಿತಾನೆ ಅಂತಲ್ಲ, ಅದಕ್ಕಿಂತ ದಾಟಿ ಇದ್ದಾನೆ. ನಮ್ಗಿಂತ ಬುದ್ಧಿವಂತರು, ನಮ್ಗಿಂತ ಜ್ಞಾನಿಗಳು, ಲಕ್ಷ್ಮೀದೇವಿ ಅಂತ ಮಹಾನುಭಾವಗಳು ಅವಳಿಗಿನ ಹೆಚ್ಚಿಗ್ತಾ ಹೋಗ್ತದೆ ಅನಂತವಾಗಿ. ನಾನೇನ್ ಹೇಳಿಕ್ ಬಂದೆ ಅಂದ್ರೆ, ಹೀಗೆ ಅನಂತ ಇದ್ದಾನೆ ದೇವರು. ದೇವರ ಕಣ್ಣು ಎಷ್ಟಿದೆ? ಅನಂತವಾಗಿದೆ. ದೇವರ ಕಣ್ಣು ಅನಂತ ಅಂತಂದ ಮೇಲೆ ದೇವರ ಕಣ್ಣಿಡಿ ಜಗತ್ತು ತುಂಬ ಹೋಯ್ತು, ಅವ್ಯಾಕೃತ ಆಕಾಶದ ಹೊರಗೆ ತುಂಬ ಹೋಯ್ತು. ದೇವರಿಗೆ ಕಿವಿಯಲ್ಲಿ ಬರ್ಬೇಕಾಗಾದ್ರೆ ನಮ್ಮ ಮುಖ ಇಷ್ಟಿದೆ, ಇಲ್ಲೆಲ್ಲ ಗ್ಯಾಪ್ ಇದೆ, ಸ್ಪೇಸ್ ಇದೆ. ಹಾಗಾಗಿ ಮುಖದ ಮೇಲೆ ಇದೆ, ಇದು ಗಲ್ಲದ ಮೇಲೆ ಇದು ಕಿವಿ ಬರ್ತದೆ. ಅದಾದ್ಮೇಲೆ ಜಾಗದ ಮೇಲೆ ಇರುತ್ತಾರೆ. ದೇವರು ಒಂದೇ ಒಂದು ಕಣ್ಣು ಎಲ್ಲ ಕಡೆಗೆ ತುಂಬಿಬಿಟ್ಟಿದೆ. ಅಂದ ಮೇಲೆ ಕಿವಿಯಲ್ಲಿ ಬರಬೇಕು, ಕಪಾಳೆಲ್ಲ ಬರಬೇಕು, ಗಲ್ಲೆಲ್ಲಿ ಬರಬೇಕು, ಹಲ್ಲುಗಳೆಲ್ಲ ಬರಬೇಕು, ವಕ್ಷಸ್ಥಳ ಬರಬೇಕು, ಹೊಟ್ಟೆಯಲ್ಲಿ ಬರಬೇಕು, ಎಲ್ಲಿ ಬರ್ಬೇಕೆಲ್ಲ ಒಂದು. ಅದಕ್ಕೆ ಶ್ರೀಮದಾಚಾರ್ಯರು, ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಅವರೇ ಇದಕ್ಕೆ ಉತ್ತರ ಕೊಡಲು ಸಮರ್ಥರು. ಇದು ಲಕ್ಷ್ಮೀದೇವಿಗೂ ಇಂದಿನವರೆಗೂ ಅರ್ಥ ಆಗಿಲ್ಲ ಅಂತ ಉತ್ತರ. ಲಕ್ಷ್ಮೀದೇವಿಗೂ ಪರಮಾತ್ಮ ಒಬ್ಬನೇ ತನ್ನ ಅಚಿಂತ್ಯವಾದ ಅನಂತವಾದ ಶಕ್ತಿಯಿಂದ ಇದನ್ನೆಲ್ಲ ವ್ಯವಸ್ಥೆ ಮಾಡಿಕೊಳ್ತಾನೆ. ನೀವ್ಯಾಕೆ ಟೆನ್ಷನ್ ತಗೊಳ್ತೇವೆ? ದೇವರಿಗೆ ಅನಂತ ಶಕ್ತಿ ಇದೆ, ದೇವರು ಅನಂತವಾಗಿ ಇದ್ದಾನೆ. ಹೀಗಿದ್ದಾನೆ ಅಂತ ಶಬ್ದದಿಂದ ಆದರೂ ನಾವು ಹೇಳಿ ಪುಣ್ಯ ಕೊಟ್ಕೊಳ್ಬೇಕಷ್ಟೇ. ಅಚಿಂತ್ಯ ಶಕ್ತಿ ದೇವರಿಗೆ ಇದೆ, ಇದೇ ಒಂದು ಉತ್ತರದಿಂದ ಎಲ್ಲ ಪರಿಹಾರ ಆಗ್ತದೆ. ನಮಗೆ 200 kg ಎತ್ತವನ್ನು ಒಬ್ಬನ್ನು ನೋಡ್ತೇವೆ, ಅವನಕ್ಕಿಂತ ಹೆಚ್ಚು 500 kg, ಒಬ್ಬನು 1000 kg ಹೆಚ್ಚು. ಹೌದಾ? ಆಶ್ಚರ್ಯಪಡ್ತೇವೆ. ನಮಗಾಗುವುದಿಲ್ಲ, ಅವನಿಗಾಯ್ತು. ಹಾಗೆ ಹೆಚ್ಚೆಚ್ಚು ಜ್ಞಾನವಂತರಾದವರಿಗೆ ಹೆಚ್ಚೆಚ್ಚು ಕಲಿತಾ ಹೋಗ್ತದೆ. ನೋಡಿ, ಹೇಳ್ತದೆ ಶಾಸ್ತ್ರ, ನಾನಾ ವಿಧಾನಿ ದಿವ್ಯಾನಿ, ನಾನಾ ವರ್ಣ ಆಕೃತಿ ನೀಚ. ರೂಪಗಳು ಅಷ್ಟೇ ಅಲ್ಲ, ಬಣ್ಣಗಳು. ಎಷ್ಟು ಬಣ್ಣಗಳಿವೆ? ಅನೇಕ ಸಿದ್ಧಾಂತಿಗಳು ಅನೇಕ ರೀತಿಯಿಂದ ಹೇಳುತ್ತಾರೆ.
ನಮ್ಮಲ್ಲಿ ಅನಂತ ಬಣ್ಣಗಳು, ಎಲ್ಲಾ ಬಣ್ಣಗಳಲ್ಲೂ ದೇವರಿದ್ದಾನೆ. ಆಕೃತಿ ನಿಚ, ಮೀನಾಗಿ ಎಷ್ಟಿವೆ, ನಾಯಿಯಾಗಿ ಎಷ್ಟಿವೆ, ಮನುಷ್ಯರಾಗಿ ಎಷ್ಟಿದ್ದಾರೆ, ಪ್ರಾಣಿಗಳಾಗಿ ಎಷ್ಟಿವೆ, ಆಕೃತಿಗಳು ಎಷ್ಟಿವೆ, ಅನಂತ. ಅದಕ್ಕೆ 24 ಅಲ್ಲ ಅಂತ ನಾನು ಹೇಳಿದೆ. ಸುಮ್ಮನೆ 84 ಏನಿವೆ ಅಲ್ಲ, ಸುಮ್ಮನೆ ನಿಮಗೆ ಹೇಳಲಿಕ್ಕೆ ಗೊತ್ತಾಗಲಿಕ್ಕೆ ಒಂದೇನೋ ಒಂದು ಗೊತ್ತಾಗಬೇಕು ಅನ್ನೋ ಸಲುವಾಗಿ ಅವ್ರು ಹೇಳಿದ್ದು. 84 ಥರ ಯೋನಿಗಳಿವೆ. 84 ಯೋನಿಗಳು ಅಷ್ಟೇ ಅಲ್ಲ, 84 ಲಕ್ಷ ಥರ ಯೋನಿಗಳು. ಒಂದು ಗೊತ್ತಾಗಬೇಕು ಕನ್ನಡದಲ್ಲಿ ಹೇಳಿದ್ದೀವಿ, ಗೊತ್ತಾಗಬೇಕು ಅಂತ ಕನ್ನಡದಲ್ಲಿ ಹೇಳಿದ್ದು ಶಬ್ದ ಅಷ್ಟೇ. ಅಷ್ಟೇ ಅಲ್ಲ, ಅನಂತ ಅಂತ ಶಬ್ದಕ್ಕೆ ಅರ್ಥ ಏನು? ಹಾಗೆ ಅಲ್ಲೇ ಸೀಮಿತ ಆಗಿರುತ್ತೆ ಅಲ್ಲ, ಅದರ ಹಿಗ್ಗಿಸ್ತಾ ವಿಸ್ತಾರ ಮಾಡಬೇಕು ಅಂತ ನಮ್ಮ ಅಭಿಪ್ರಾಯದಲ್ಲಿ ಹೇಳಿದ್ದು. ಇಷ್ಟು ಅದ್ಭುತವಾಗಿ ಇನ್ನು ದೇವತೆಗಳಿದ್ದಾರೆ, ಅನಂತ ಜೀವರಾಶಿಗಳಿದ್ದಾರೆ. ಹಾಗಾಗಿ ಮಮ ದೇಹೇ ಗುಣಾಕೇಶ ಹೆಚ್ಚಾನ್ಯ ದ್ರಷ್ಟು ಮಿಂಚಸಿ, ಇಂಥ ರೂಪವನ್ನ ದೇವರು ತೋರಿಸ್ತಾನೆ ಅಂತಂದರೆ, ಕೃಷ್ಣ ತೋರಿಸ್ತಾನೆ ಅಂತಂದ್ರೆ ಅದು ಕೃಷ್ಣ ಎಲ್ಲಿಂದ ಬಂದವನು? ಕೃಷ್ಣ ಮೇಲೆ ನಾರಾಯಣ ರೂಪದಿಂದ ಭಗವಂತ ಇದ್ದಾಗ ಅವನಿಗೆ ಏನಾಯ್ತು ಗೊತ್ತಿಲ್ಲ, ಒಂದು ಕೂದಲನ್ನು ತೆಗೆದು ಎತ್ತಿ ತಳಗೆ ಒಗೆದ. ಅದೇ ಕೃಷ್ಣನಾಗಿ ಅವತಾರ ಮಾಡಿದ. ಆ ಕೂದಲು, ಪರಮಾತ್ಮನ ಒಂದು ಕೂದಲಿಗೂ ಕೃಷ್ಣನಿಗೂ ಅತ್ಯಂತ ಅಭೇದವಿದೆ. ಆ ಒಂದೇ ಕೂದಲಿನಿಂದ ಅವತಾರ ಮಾಡಿದ ಕೃಷ್ಣ ವಿಶ್ವರೂಪ ತೋರಿಸಿದ. ಹಾಗಾಗಿ ಮೂಲರೂಪಿಯಾದ ನಾರಾಯಣನಿಗೂ ಒಂದೊಂದು ಪರಮಾತ್ಮನ ಕೂದಲಿಗೂ ಅಷ್ಟು ಶಕ್ತಿ ಇದೆ. ದೇವರ ಆಯುಧಗಳಿಗೂ ದೇವರ ವರ್ಣಗಳಿಗೂ ಅಷ್ಟು ಶಕ್ತಿ ಇದೆ. ಎಷ್ಟು ಶಕ್ತಿ ಇದೆ? ಅನಂತ ಶಕ್ತಿ ಇದೆ. ಇದು ಏನಿದು ಅನಂತ? ಅನಂತ ಎಲ್ಲರಿಗೂ ಅನಂತ ಹಂಚ್ಕೋತ ಹೊರಟ್ಬಿಟ್ರೆ ಏನಿದು? ಈ ಅನಂತ ಅಂತ ಅನ್ನೋದೇ ಅನಂತ ಕಾಲದವರೆಗೆ, ಅನಂತ ಜನ್ಮದವರೆಗೆ ಅನಂತ 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 ಅಂತ ಅಂದ್ರೂ ಮುಗಿಯುವುದಿಲ್ಲ. ಅದೇ ಅನಂತ. ಇದ್ರ ಬಗ್ಗೆ ಆಳ ವಿಚಾರ ಮಾಡಬಾರದು, ಇಷ್ಟೇ ವಿಚಾರ. ಏನಪ್ಪ ಅನಂತ ಅಂದ್ರೆ ಏನು? ನಾವು ಅನಂತ ಕಾಲದವರೆಗೂ, ಅನಂತ ಜನ್ಮಗಳಿಂದ ಅನಂತ ಜನ್ಮದವರೆಗೆ ಅಂದರೂ ಅನಂತ ಮುಗಿಯುವುದಿಲ್ಲ. ಅದಕ್ಕಾಗಿ ಅನಂತ. ಅಷ್ಟು ಅನಂತನಾಗಿದ್ದಾನೆ ಭಗವಂತ. ಇದು ಪರಮಾತ್ಮನ ಶಕ್ತಿ. ಅವ್ಯಾಕೃತ ಆಕಾಶದವರೆಗೆ ಇದ್ದಾನೆ ದೇವರು. ಅವ್ಯಾಕೃತ ಆಕಾಶ ದಾಟಿ ಇದ್ದಾನೆ. ಎಷ್ಟಿದ್ದಾನೆ? ಅನಂತವಾಗಿ ಇದ್ದಾನೆ. ಅಷ್ಟೇ. ಇದು ಬೇರೆ ಉತ್ತರನೇ ಇಲ್ಲ. ಪಶ್ಯಾಮಿ ದೇವಾಂಸ್ತವದೇವ ದೇಹೇ ಸರ್ವಾಂಸ್ತಥಾಭೂತ ವಿಶೇಷ ಸಂಜ್ಞಾ ಬ್ರಹ್ಮಾಂಡಮೀನಂ ಕಮಲಾಸನಸ್ಥಂ ಋಷಿಂಶ ಸರ್ವಾನುರಗಂಶ ದಿವ್ಯಾನ್ ಅನೇಕ ಬಾಹೂದರ ಭಕ್ತರ ನೇತ್ರಂ ಪಶ್ಯಾಮಿ ತ್ವಾಂ ಸರ್ವತೋ ಅನಂತ ರೂಪಂ ನಾಂತಂ. ದೇವರು ಇಲ್ಲಿಂದ ಇದ್ದಾನೆ ಅನ್ನಲು ಸಾಧ್ಯವಿಲ್ಲ. ದೇವರು ಇಲ್ಲಿ ಮಧ್ಯ ಅಲ್ಲಿಗೆ ಸಾಧ್ಯವಿಲ್ಲ. ದೇವರಿಗೆ ಮುಗಿದ ಅಲ್ಲಿಗೆ ಸಾಧ್ಯವಿಲ್ಲ. ಈ ಹಾಲು ಅಲ್ಲಿಂದ ಶುರು ಆಯಿತು, ಇಲ್ಲಿಗೆ ಮುಗೀತು ಅಂತ ಅನ್ಬೋದ್ರಿಪ್ಪ. ದೇವರಿಗೆ ಇಲ್ಲಿಂದ ಸ್ಟಾರ್ಟ್ ಆದ, ಇಲ್ಲಿಂದ ಪ್ರಾರಂಭ ದೇವರಿಗೆ. ನಾ ಆದಿ, ನಾ ಮಧ್ಯ, ನಾ ಅಂತ. ಹೆಂಗ ಒಂದು ರೂಪ ಹೆಂಗ ನೀವೇ ಅಂತ ತಿಳ್ಕೊತೀರಿ? ಇಷ್ಟೇ ತಿಳ್ಕೊಳ್ಳೋದು ನೀವು. ಲಕ್ಷ್ಮೀ ದೇವಿನೂ ಇದೇ ಗುದ್ದಾಡ್ತಾ ಇದ್ದಾಳೆ. ಲಕ್ಷ್ಮೀ ದೇವಿ ಹೋಗಿ ಕೇಳಿದ್ರಕ್ಕೆ ಗೊತ್ತಿಲ್ಲ ಅಂತಾಳೆ. ನನಗೂ ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ತಾಳೆ ಅವಳು. ಅಜ್ಞಾನನ ಇಲ್ಲ, ದೇವರ ಸರ್ವಜ್ಞತ್ವ. ಹಾಗಾಗಿ ಅನೇಕ ಬಾಹು. ಎಷ್ಟು ಬಾಹುಗಳು? ಅನಂತ ರೂಪಗಳ ಮಿಶ್ರಣನೇ ವಿಶ್ವರೂಪ ಅಂತ ನಾವು ಒಂದು ತಿಳ್ಕೊಂಡ್ರೆ, ಅನಂತ ರೂಪಗಳಲ್ಲಿ ಬಾಹುಗಳು ಎಷ್ಟಿವೆ? ಅನಂತವಾಗಿವೆ. ಅನಂತ ರೂಪಗಳಲ್ಲಿ ಕಣ್ಣುಗಳು ಎಷ್ಟಿವೆ? ಅನಂತಿವೆ. ಹಾಗಾಗಿ ಅನಂತ ಅನಂತನೇ, ಎಲ್ಲನೂ ಅನಂತನೇ. ಕಿರೀಟಿನಂ ಗಲಿನಂ ಚಕ್ರಣಂಚ ತೇಜೋರಾನಿಂ ಸರ್ವತೋ ದಿವ್ಯಮಂತಂ ಪಮಕ್ಷರಂ ಪರಮಂ ವೇದಿತವ್ಯಂ. ಇಂಥ ಅದ್ಭುತವಾದ ರೂಪವನ್ನ ಪರಮಾತ್ಮ ಅನಾದಿ ಮಧ್ಯಾಂತಂ ಅನಂತವೇದಿಂ ಅನಂತ ಬಾಹು ಶಶಿಸೂರ್ಯ ನೇತ್ರಂ. ದೇವರ ಪ್ರಕಾಶ ಎಷ್ಟಿದೆ? ಅನಂತ ಸೂರ್ಯರ ಕಾಂತಿ ಏನಿದೆಯಲ್ಲ, ಅದರ ಅನಂತ ಪಟ್ಟು ದೇವರ ಪ್ರಕಾಶ ಇದೆ. ಊಹಾನೇ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ನೀವು ಕಣ್ಣು ಮುಚ್ಚಿ ಎಷ್ಟು ಊಹಾ ಮಾಡ್ತೀರಲ್ಲ ಅಷ್ಟು ಹೋಗ್ತದೆ. ಕೊನೆಗೆ ಒಂದು ಕಡೆ ನಿಂತು ಬಿಡುತ್ತದೆ. ಬುದ್ಧಿಶಕ್ತಿ ಕಮ್ಮಿ ಆಗ್ತದೆ. ಈಗ ಊಹಾ ಮಾಡಿದರೆ ನೀವು ಹಸಿವಾಗುತ್ತಲ್ಲ, ಇದನ್ನು ಮಾಡ್ರಿ, ಹಸಿವೆ ಆಗ್ತದೆ. ನಿಮಗೆ ಶ್ರಮ ಆಗೋದಿಲ್ಲಲ್ಲ, ಇದನ್ನು ಮಾಡಿ ಶ್ರಮ ಆಗ್ತದೆ. ಇಂಥ ವಿಚಾರಗಳನ್ನು ಮಾಡಿದರೆ ಮನುಷ್ಯ ಶಾಣೆ ಆಗ್ತಾನ, ಬುದ್ಧಿವಂತ ಆಗ್ತಾನಂತೆ. ತಲೆ ಕೆಟ್ಟು ಹೋಗ್ತದ. ಏನಾರ ಇದೆ ಇದು ಮೊಳೆ ಬಿಡೋಣ ಅಂತ ಹೇಳಿ ಕೂತು ಒಂದು ಬಾರಿ ವಿಚಾರ ಮಾಡ್ತಾ ಹೋದರೆ ಎಷ್ಟಿಗೆ ಎಲ್ಲಿಗಾದರೂ ಒಂದು ಕಡೆಗೆ ನಮ್ಮ ಶಕ್ತಿ ಮುಗಿತದೆ, ನಿಂತು ಬಿಡುತ್ತೆ. ಆಗ ಎದ್ದ ಮೇಲೆ ಮನುಷ್ಯನಿಗೆ ಒಂದು ಸಂತೋಷನೂ ಆಗಿರ್ತದೆ, ಒಂದು ದುಃಖನೂ ಆಗಿರ್ತದೆ, ಒಂದು ಉತ್ಸಾಹನೂ ಬಂದಿರುತ್ತೆ, ಒಂದು ಅನುತ್ಸಾಹನೂ ಬಂದಿರುತ್ತೆ. ಇಷ್ಟು ವಿಚಾರ ಮಾಡ್ಲಿಕ್ಕೆ ನಂಗೆ ಶಕ್ತಿ ಆಯ್ತಲ್ಲ ಅಂತ ಸಂತೋಷ, ಇಲ್ಲಿಗೆ ನಿಂತು ಬಿಡ್ತಲ್ಲ ಅಂತ ದುಃಖ.
ಇನ್ನು ಮೇಲೆ ಹೆಚ್ಚು ಮಾಡಬೇಕು ಅಂತ ಉತ್ಸಾಹ, ಎಷ್ಟಾದ್ರೂ ಇಲ್ಲಿ ನಿಂತು ಬಿಡ್ತದಲ್ಲ ಅಂತ ಅನುತ್ಸಾಹ. ಏನ್ ಮಾಡ್ತೇವೆ ಹೇಳಿ? ಇಷ್ಟು ಅಪಾರ ಇದ್ದಾನೆ ಭಗವಂತ. ಇಂಥ ಜ್ಞಾನವನ್ನು ಪಡೀಲಿಕ್ಕೆ ಸಾಧ್ಯವಿದೆ. ಯಾವುದರಿಂದ? ಕರ್ಮದಿಂದ. ಮತ್ತೆ ನಾವೆಲ್ಲ ಹೋಗ್ಬೇಕು. ಕರ್ಮ, ಜ್ಞಾನ, ಭಕ್ತಿ. ಭಕ್ತಿಯಿಂದ ಪ್ರಸಾದ, ಮೋಕ್ಷ. ಇದು ಒಟ್ಟಾರೆ ಮೂಲ ಹೇಳಿದ್ದಾನೆ ಪರಮಾತ್ಮ. ಹಾಗಾಗಿ ಇದು ಒಂದು ದಿನದ್ದು, ಒಂದು ಜನ್ಮದ್ದು, ಒಬ್ಬ ಗುರುಗಳಿಂದ ಕೇಳಿ ಕಲ್ತದ್ದಲ್ಲಿದು, ಕಲ್ತ್ರೆ ಬರುವುದಲ್ಲಿದು. ಹಾಗಾಗಿ ಶ್ರವಣ ಮಾಡ್ತಾನೇ ಇರಬೇಕು ಇದ್ರ ಬಗ್ಗೆ ಅಂದಾಗ ನನಗೆ ಜ್ಞಾನವಾಗಲು ಸಾಧ್ಯ. ಪಶ್ಯಾಮಿ ತ್ವಾಂ ದೀಪ್ತ ಹುತಾಶ ಮಂತ್ರಂ ಸ್ವತೇಜಸಾ ವಿಶ್ವಮಿದಂ ತಪತ್ತಂ. ಎಲ್ಲ ಕಡೆಗೆ ಪ್ರಕಾಶ. ಯಾರು ಯೋಗ್ಯರಾಗಿದ್ದಾರೋ, ಯೋಗ್ಯತೆ ಇದೆಯೋ ಅವರಿಗೆ ಮಾತ್ರ ದೇವರು ಕಾಣ್ತಾ ಇದ್ದಾನೆ. ವಿಶ್ವರೂಪ ಕಾಣ್ತಾ ಇದೆ, ಎಲ್ಲರಿಗೂ ಕಾಣ್ತಾ ಇಲ್ಲ. ಇದು ಸಾಮಾನ್ಯ ಅಲ್ಲ. ದೃಷ್ಟಾದ್ಭುತಂ ರೂಪಂ ಉಗ್ರಂ ತವೇದಂ ಲೋಕತ್ರಯಂ ಪ್ರವೇದಿತಂ ಮಹಾತ್ಮನ್. ಏನು ದೇವರ ವೈಭವ ಇರಬೇಕು, ದೇವರ ಮಹಾತ್ಮೆ ಅಂತ ಇರಬೇಕು. ನಾನು ಮೇಲಿನ ಮೇಲೆ ಉಪಾಸನೆ ಮಾಡ್ತಿರ್ತೇನೆ. ನಮ್ಮ ಗುರುಗಳು ಹೇಳಿದ್ದು ಸ್ವಂತ ಉಪಾಸನೆ ಸಾಧ್ಯನೇ ಇಲ್ಲ, ತಲೆಗೆ ಬರುವುದಿಲ್ಲ. ಈಗ ನಿಮ್ಮ ಮನೆಯಲ್ಲಿ ಶಾಲಿಗ್ರಾಮ ಇದೆಯೋ ಇಲ್ಲೋ? ಚಕ್ರಾಂಗಿತ ಇದೆ, ದೇವರ ಪ್ರತಿಮಾ ಇದೆ. ಶಾಲಿಗ್ರಾಮದಲ್ಲಿ ದೇವರ ಸನ್ನಿಧಾನ ಇದೆಯೋ ಇಲ್ಲೋ? ನಿಮ್ಮ ಪ್ರತಿಮಾಗಳನ್ನು ದೇವರನ್ನು ಸನ್ನಿಧಾನ ಮಾಡ್ತೀರೋ ಇಲ್ಲೋ? ಬರ್ತಿರೋ ಇಲ್ಲೋ? ಈ ದೇವರ ಹೆಂತಾವು, ಶಾಲಿಗ್ರಾಮದಲ್ಲಿದ್ದ ದೇವರ ಹೆಂತಾವು. ನೀವು ಕೃಷ್ಣನ ಪೂಜೆ ಮಾಡ್ತಿರ್ತೀರಿ. ಕೃಷ್ಣನ ಪೂಜೆ ಮಾಡಬೇಕಾದಾಗ ಕೃಷ್ಣನಲ್ಲಿ ದೇವರು ಇದ್ದಾನೆ. ಎಂತಹ ದೇವರಿದ್ದಾನೆ ಅಂದರೆ, ಇಂಥ ವಿಶ್ವರೂಪದಿಂದ ಕೂಡಿದ ಅನಂತಾನಂತ ಜೀವರಾಶಿಗಳಲ್ಲಿ, ಅನಂತಾನಂತ ದೇಶಕಾಲಗಳಲ್ಲಿ ವ್ಯಾಪ್ತನಾದ ಭಗವಂತ ಆ ಶಾಲಿಗ್ರಾಮದಲ್ಲಿ ಇದ್ದ. ಇದು ದೇವರ ಸಾಮರ್ಥ್ಯ. ನೀವು ಅಷ್ಟು ಜಾಗದಲ್ಲಿ ಕೂತಿರಲ್ಲಪ್ಪ, ಒಂದು ಬಟ್ಟು ಜಾಗದಲ್ಲಿ ಕೂಡ್ತೀರಾ? ಸಾಧ್ಯ. ಇಷ್ಟು ಜಾಗದಲ್ಲಿ ಕೂತಿರಲ್ಲ. ನಿಮ್ಮ ಮನೆ ಎಷ್ಟು BHK ಇದೆಯಪ್ಪ? 3 BHKನ 2 BHKನ? ಮೇಲೆ ತೊಳಗಿದ್ದೀರಾ? ನೀವು ಎಷ್ಟರದಲ್ಲಿ ಇರ್ತೀರಿ? ಒಂದು ಕುರ್ಚಿ ಮೇಲೆ ಕೂತಿರ್ತೀರಿ. ದೊಡ್ಡ ಮನೆ ಹಾಕ್ಬೇಕು ನಿಮಗೆ? ಇಲ್ಲಿ ದೊಡ್ಡ ಮನೆ ಹಾಕ್ಬೇಕು ನಿಮಗೆ? ಒಂದು ಕುರ್ಚಿ ಮೇಲೆ ಒಂದು ಜಾಗ ಮುಗಿತಪ್ಪ. ನನ್ನ ಮನೆ ಅಂದ್ರೆ ಎಲ್ಲ ಕಡೆಗೆ ಇರ್ಬೇಕು. ಎಲ್ಲ ಕಡೆಗೆ ಇದ್ದೀರಿ, ಎಲ್ಲ ಕಡೆ ಹೋಗಿ ಬರ್ತೀರಿ. ಎಲ್ಲ ಕಡೆಗೆ ಇರ್ಲಿಕ್ಕೆ ಸಾಧ್ಯವಿಲ್ಲ. 4 ರೂಮ್ ಅವ. ಅಂದಮೇಲೆ 4 ರೂಮುಗಳಲ್ಲಿ ಹೋಗಿ ಬರ್ತೀರಿ ಹೊರತು 4 ರೂಮುಗಳಲ್ಲಿ ತುಂಬಿರ್ತೀರಾ? ಇರೋದಿಲ್ಲ. ಅಂದಮೇಲೆ ನಿಮ್ಮ ಮನೆ ಹೇಗಾಗ್ತದೆ? ಅದು ಆಗೋದಿಲ್ಲ. ದೇವರದ್ದು ಹಾಗಲ್ಲ. ದೇವರದು ಅಂದ ಮೇಲೆ ದೇವರು ಎಲ್ಲ ಕಡೆಗೆ ಇದ್ದಾರೆ. ಅಷ್ಟೇ ಅಲ್ಲ, ಎಲ್ಲ ಕಡೆಗೆ ಇದ್ದ ವ್ಯಕ್ತಿ, ಇಷ್ಟಡಾಗಲ ಇದ್ದ ವ್ಯಕ್ತಿ, ಈ ಕಟ್ಟಿ ತುಂಬಿ ಕೊಡುವಂತಹ ವ್ಯಕ್ತಿ ಸಣ್ಣ ಇಷ್ಟೇ ಒಂದು ಕುರ್ಚಿ ಮೇಲೆ ಕೂಡ್ಲಿಕ್ಕೆ ಆಗೋದಿಲ್ಲ. ಒಂದು ಅಷ್ಟೇ ಸಣ್ಣ ಸೂಜಿ ಇದ್ದ ಸ್ಥಳದಲ್ಲಿ ಕೂಡ್ಲಿಕ್ಕೆ ಆಗೋದಿಲ್ಲ. ದೇವರ ಮಹಿಮೆ ಏನಂದ್ರೆ, ಇಷ್ಟ ಅಪಾರ ಅವ್ಯಾಕೃತ ಆಕಾಶ ದಾಟಿಯೂ ಅನಂತ ದೇಶ ಕಾಲದಲ್ಲಿ ವ್ಯಾಪ್ತನಾದ ಭಗವಂತ ಅನಂತ ರೂಪಗಳ ಮಿಶ್ರಣದಿಂದ ಕೂಡಿದಂತಹ ಏನು ವಿಶ್ವರೂಪ ತೋರಿಸಿದ್ದಾನೆ. ಅಂತ ಭಗವಂತ ಒಂದು ಸಣ್ಣ, ನೀವು ಯಾತ್ರೆಗಾಗಿ ಸಣ್ಣ ದೇವರಂತ ಇರ್ತಾರೆ, ನೋಡ್ಕೊಂಡು ಹೋಗ್ತಿರ್ತೀರಿ ಶಾಲಿಗ್ರಾಮ. ಅಂತ ಶಾಲಿಗ್ರಾಮದಲ್ಲಿ ದೇವರನ್ನು ಕೊಡ್ತಾನೆ. ಇದೇ ಅಣೋರಣೀಯ ಮಹತ್ವಮಹೀಯ ಪರಮಾತ್ಮ ಅದ್ಭುತವಾದಂತಹ ಇದೊಂದು ಮಹಿಮೆ ದೇವರು. ಅದೇ ಹೇಳ್ತಿಲ್ಲ, ಇದನ್ನು ಎಷ್ಟು ವಿಚಾರ ಮಾಡ್ತೇವೋ ಅಷ್ಟು ಇದರ ಬಗ್ಗೆ ನಮಗೆ ಹಾದಿ ಸಿಗ್ತಾ ಹೋಗ್ತದೆ, ಆನಂದವಾಗ್ತಾ ಹೋಗ್ತದೆ. ನಾವು ಬೇರೆ ಬೇರೆ ಯಾರ್ಯಾರೋ ಚರಿತ್ರೆಗಳನ್ನ, ಯಾರ್ಯಾರೋ ಮಹಿಮೆಗಳನ್ನ ಕೇಳ್ತಿರ್ತೇವೆ, ಸಂತೋಷ ಪಡ್ತೇವೆ. ಇಂಥ ದೇವರ ಅದ್ಭುತವಾದಂತಹ ಮಹಿಮೆಗಳನ್ನ ಕೇಳಿದಾಗ ಸಂತೋಷ ಪಡಬೇಕು. ಸಂತೋಷವಾಗಲಿಲ್ಲ ಅಂತಂದ್ರೆ ನಮಗೆ ಶ್ರದ್ಧೆ ಇಲ್ಲ ಅಂತ ಅರ್ಥ. ಕೃಷ್ಣ ಹೇಳ್ತಾನೆ, ಇದನ್ನು ನಾನು ಕಂಡಾಗ ಮೈ ತುಂಬಿ ರೋಮಾಂಚನವಾಯಿತು ನನಗೆ. ರೋಮಹರ್ಷಶ್ಚ ಜಾಯತೆ ದುಷ್ಟಾದ್ಭುತಂ ರೂಪಮಗ್ರಂ ತವೇದಂ ಲೋಕತ್ರಯಂ ಪ್ರವಿದಿತಂ ಮಹಾತ್ಮಂ ಅಮೀಹಿತ್ವಾ ಸುರಸಂಗಾವಿಶಂತಿ. ಕೊನೆಗೆ ಹೇಳ್ತಾನೆ ಕೃಷ್ಣ, ಅರ್ಜುನ, ನನಗೆ ರೋಮ ಅಂದ್ರೆ ಮೈ ತುಂಬೆಲ್ಲ ರೋಮಾಂಚನವಾಯಿತು. ಅಷ್ಟು ಅದ್ಭುತವಾದಂತಹ ರೂಪ, ಇಂಥ ಭಗವಂತನ ರೂಪ ಅದು ಅಂತ ಹೇಳಿ ಆ ವಿಶ್ವರೂಪದ ಭಗವಂತ ಆ ವಿಶ್ವರೂಪವನ್ನ ಅರ್ಜುನನಿಗೆ ತಿಳಿಸಿಕೊಟ್ಟು, ಇಂಥ ಅತ್ಯಂತ ಎಲ್ಲವನ್ನೂ ಮಾಡುವನು ನಾನೇ, ಎಲ್ಲವನ್ನೂ ಮಾಡಿಸುವನು ನಾನೇ, ಎಲ್ಲರಲ್ಲಿ ಇರುವ ನಾನೇ, ಎಲ್ಲವನ್ನು ಮಾಡುವ ನಾನೇ, ಸಂಹಾರ ಮಾಡುವನು ನಾನೇ, ಸ್ಥಿತಿ ಮಾಡುವನು ನಾನೇ, ಸೃಷ್ಟಿ ಮಾಡುವನು ನಾನೇ, ಆಯುಧನಾಗಿರುವನು ನಾನೇ, ಆಯುಧ ಪ್ರಯೋಗ ಮಾಡುವನು ನಾನೇ, ಅಲ್ಲಿ ಹೋಗಿ ಸಾಯಿಸುವಂತೆ ಮಾಡುವನು ನಾನೇ, ಎಲ್ಲ ನಾನೇ ಮಾಡ್ತೇನೆ ಅಂದ ಮೇಲೆ ನಿನ್ಗೆ ಯಾಕೆ ಎಷ್ಟು ಶೋಕ, ಇಷ್ಟು ಯಾಕೆ ಭಯ ಪಡ್ತಾ ಇದ್ದಿ?
ನಿನ್ನ ಕರ್ತವ್ಯ ಕರ್ಮದಲ್ಲಿ ಯಾಕೆ ನೀನು ಪ್ರವೃತ್ತಿಗೊಳ್ತಾ ಇಲ್ಲ ಅಂತ ದೇವರು ಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡಿದಾಗ ಹೌದು ಅನಿಸ್ತು. ಆ ಉಪದೇಶ ಸಾರ್ಥಕವಾಯಿತು. ಆಯ್ತು, ಇನ್ನು ಮೇಲೆ ನಾನು ಯುದ್ಧ ಮಾಡ್ತೇನೆ ಅಂತ ಹೇಳಿದ. ಯುದ್ಧ ನಡೀತು. ಇಷ್ಟೆಲ್ಲ ಉಪದೇಶ ಮಾಡಬೇಕಾಯಿತು ಅರ್ಜುನನಿಗೆ ಗೊತ್ತಿಲ್ಲ ಅಂತಿಲ್ಲ, ಇಷ್ಟು ಗೊತ್ತಿತ್ತು ಇಷ್ಟೇ. ಅರ್ಜುನನಿಗೆ ಜ್ಞಾನ ಇಲ್ಲದೆ ದೇವೇಂದ್ರ ಅವನು ಅಪರೋಕ್ಷ ಜ್ಞಾನಿ, ಅವನು ಸಾಮಾನ್ಯನಾದವನಲ್ಲ, ದೇವರನ್ನು ಸಾಕ್ಷಾತ್ಕಾರ ಮಾಡಿಕೊಂಡಂತಹ ವ್ಯಕ್ತಿ ಅವನು. ಅಂಥವನಿಗೆ ಜ್ಞಾನ ಇಲ್ಲ ಅಂತನ್ನೋದು ಕಷ್ಟ. ಆದರೆ ಇಷ್ಟು ಜ್ಞಾನ ಇಲ್ಲ, ಇಷ್ಟು ಜ್ಞಾನ ಯಾರಿಗೂ ಇಲ್ಲ, ಎಂದಿಗೂ ಇಲ್ಲ. ಅನಂತ ಕಾಲದವರೆಗೆ ಇನ್ನು ಮುಂದೆ ಯಾವಾಗಾದ್ರೂ ಯಾರಾದರೂ ಇಂಥ ಜ್ಞಾನ ಮಾಡಿಕೊಳ್ತಾರೇನೋ ಅಂತಂದ್ರೆ ಅವರಿಗೂ ಸಾಧ್ಯವಿಲ್ಲ. ಲಕ್ಷ್ಮೀದೇವಿ ಹೇಳ್ತಾಳೆ, ನರಮಾಪಿ ಪದಾಂಗುಳಿಗೆ ಲಸನ್ ನಕದೂರಾದ ಅನಂತ ಸದ್ಗುಣ. ಪರಮಾತ್ಮನ ಪಾದಕ್ಕೆ ಈಗ ನೀವು ಓಡಾಡಿರ್ತಿರಲ್ಲ, ಧೂಳಿ ಅಂತಿರ್ತದೆ, ಆ ಧೂಳಿಗೆ ಒಂದು ಕಣ, ಆ ಕಣದಲ್ಲಿದ್ದ ಯಾವ ಗುಣಗಳಿವೆಯೋ ಆ ಗುಣವನ್ನ ಅನಾದಿ ಕಾಲದಿಂದ ಎಣಿಸ್ತಾನೆ ಬರ್ತಾ ಇದ್ದೇನೆ, ಇನ್ನತನ ಮುಗಿತಾ ಇಲ್ಲ. ದೇವರ ಮೂಗರಲ್ಲ, ದೇವರ ಬಟ್ಟಲ್ಲ, ದೇವರ ಪಾದಲ್ಲ, ಪಾದದ ಒಂದು ಬಟ್ಟೆಗೆ ಹತ್ತಿದ ಒಂದು ಧೂಳಿ, ಆ ಧೂಳಿಗೆ ಇದ್ದ ಗುಣ, ಆ ಗುಣವನ್ನು ಎಣಿಸ್ಲಿಕ್ಕೆ ಆಗ್ತಾ ಇಲ್ಲ. ಲಕ್ಷ್ಮೀದೇವಿ ಹೇಳ್ಕೊಳ್ತಾಳ, ಆದ್ಮೇಲೆ ನಮ್ಮ ಅವಸ್ಥೆ ಏನು, ನಮ್ಮ ಅವಸ್ಥೆನೇ ಇಲ್ಲ, ಏನು ಅಂತ ಕೇಳೋದಿಲ್ಲ. ಹಾಗಾಗಿ ಇಷ್ಟು ಅದ್ಭುತವಾದ ಅಪಾರವಾದ ಪರಮಾತ್ಮನ ಮಹಿಮೆ, ಇಂಥ ಜ್ಞಾನವು ನಮಗೆ ಲಭಿಸಲಿಕ್ಕೆ ಸಾಧ್ಯವಿದೆ ನಮ್ಮ ಯೋಗ್ಯತಾನುಸಾರವಾಗಿ, ಅದು ನಿಷ್ಕಾಮವಾದ ಕರ್ಮವನ್ನು ಮಾಡಿದರೆ. ಹಾಗಾಗಿ ಕರ್ಮದಿಂದ ಲಭಿಸಬೇಕಾದದ್ದು ಜ್ಞಾನ, ಸಾಮಾನ್ಯ ಜ್ಞಾನ ಮತ್ತು ವಿಶೇಷ ಜ್ಞಾನ. ಈ ಜ್ಞಾನದಿಂದ ನಮಗೆ ಭಕ್ತಿ ಬರ್ತದೆ. ಇಂಥ ದೇವರನ್ನು ನಾವು ಪ್ರತಿನಿತ್ಯ ಶಾಲಿಗ್ರಾಮ ಚಕ್ರಾಂಕಿತ ಪ್ರತಿಮೆಗಳಲ್ಲಿ ಆವಾಹನ ಮಾಡಿ ಪೂಜೆ ಮಾಡುವಂತ ಭಗವಂತ ಇಂಥ ಅದ್ಭುತವಾದ ಶಕ್ತಿ, ಸಾಮರ್ಥ್ಯ, ಅನಂತಾನಂತ ಶಕ್ತಿ, ಅನಂತಾನಂತ ರೂಪಗಳು, ಅನಂತಾನಂತ ಕ್ರಿಯೆಗಳು, ಅನಂತಾನಂತ ಜೀವರಾಶಿಗಳಲ್ಲಿದ್ದು ಪ್ರೇರಣೆ ಮಾಡುವನು, ಜಗತ್ತನ್ನು ಸೃಷ್ಟಿ ಮಾಡುವನು, ಶ್ರೀ ಸಂಹಾರ ನಿಯಮನ ಜ್ಞಾನ ಒಂದ ಮೋಕ್ಷಗಳನ್ನು ಕೊಡುವಂತಹ ಪರಮಾತ್ಮನ ಅಂತ ನಮಗೆ ದೇವರಲ್ಲಿ ಹೆಚ್ಚು ಭಕ್ತಿ ಬರ್ತದೆ. ನೀವು ಭಕ್ತಿ ಮಾಡಿದಷ್ಟು ಭಗವಂತ ನಿಮ್ಮನ್ನು ನೋಡಿ ಪ್ರಸನ್ನನಾಗ್ತಾನೆ, ಪ್ರಸನ್ನನಾಡಿ ಮುಕ್ತಿ ಕೊಡ್ತಾನೆ. ಇಷ್ಟೇ ಇದು ಸಿದ್ಧಾಂತ. ಶ್ರೀಕೃಷ್ಣಾರ್ಪಣಮಸ್ತು. ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಕಿಲಂ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ಅನ್ಯಥಾ ತದ್ಭಕ್ತಿಸ್ತತ್ಫಲಂ ಮಹ್ಯಂ ತತ್ಪ್ರಸಾದಂ ಪುನಃ ಪುನಃ ಕರ್ಮಣ್ಯಾಸೋ ಹರಾವೇವ ವಿಷ್ಣೋ ಸ್ತುತ್ಯಕರ್ತದ ಅನೇನ ಭಾವಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ.